ನಮ್ಮೆಲ್ಲರ ಸುವರ್ಣ ಅವಕಾಶ. ನಾವು ಈ ಶ್ರೀಮದ್ ಭಾಗವತದ ಚರ್ಚೆ ನಾವು ಪ್ರತಿದಿನ ನಾವು ಕೇಳೋದಕ್ಕೆ ನಮ್ಗೆಲ್ಲರಿಗೂ ಆಗ್ತಾ ಇದೆ. ನಿಮ್ಮೆಲ್ಲರಿಗಿಂತ ಹೆಚ್ಚು ಲಾಭ ನನಗೆ ಸಿಗುತ್ತೆ. ಯಾಕೆ ಗೊತ್ತಿದ್ಯಾ? ಕೆಲವು ಸಲ ನೀವು ಕೇಳ್ತಾ ಕೇಳ್ತಾ ನಿದ್ದೆನೂ ಮಾಡ್ಬಿಡ್ಬೋದು. ಆದ್ರೆ ನೀವೆಲ್ಲರೂ ತುಂಬಾ ಉತ್ಸಾಹದಿಂದ ಕೇಳ್ತಾ ಇದ್ದೀರಿ. ಆದ್ರೆ ನಾನ್ ನಿದ್ದೆ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಮೊದಲು ನಾನ್ ಹೇಳೋಕ್ಕಿಂತ ಮುಂಚೆ, ನೀವೇ ಕೇಳೋಕ್ಕಿಂತ ಮುಂಚೆ ಅದು ನಾನು ಕೇಳ್ತೇನೆ. ಸೊ ಅದಕ್ಕೋಸ್ಕರ ನಾನು ಯಾವಾಗ್ಲೂ ಅಟೆಂಟಿವ್ ಆಗಿರ್ಬೇಕು, ಯಾವಾಗ್ಲೂ ಧ್ಯಾನ ಪೂರ್ವಕವಾಗಿರ್ಬೇಕು. ಅದಕ್ಕೋಸ್ಕರ ಶಾಸ್ತ್ರದಲ್ಲಿ ಹೇಳ್ತಾರೆ, ನಾವು ಯಾವಾಗ ಕೀರ್ತನೆ ಮಾಡ್ತೀವಿ, ಭಗವಂತನ ಬಗ್ಗೆ ಚರ್ಚೆ ಮಾಡ್ತೀವಲ್ಲ, ಆಗ ಅವ್ರಿಗೆ ಸ್ವಲ್ಪ ಎಕ್ಸ್ಟ್ರಾ ಕಮಿಷನ್ ಬೆನಿಫಿಟ್ ಸಿಗುತ್ತೆ. ಅಂದ್ರೆ ನೀವೇನ್ ಕೇಳಿರ್ತೀರಲ್ಲ, ಅದನ್ನ ನೀವೇನಾದ್ರೂ ಬೇರೆಯವ್ರಿಗೆ ಯಾರಿಗಾದ್ರೂ ಹೋಗಿ ಹೇಳಿ, ಆಗ ನಿಮ್ಗೆ ಎಕ್ಸ್ಟ್ರಾ ಕಮಿಷನ್ ಸಿಗುತ್ತೆ ಭಗವಂತನಿಂದ. ಅದಕ್ಕೋಸ್ಕರ ನಾನು ನಿನ್ನೆ ಹೇಳ್ತಾ ಇದ್ದೆ, ವಾಸುದೇವ ಕಥಾ ಪ್ರಶ್ನ ಪುರುಷಾಂ ಸ್ತ್ರೀನ್ ಪುನಾತಿಹಿ ವಕ್ತಾರಂ ಪೃಚ್ಛಕಂ ಶ್ರೋತೃಂ ತತ್ಪಾದ ಸಲಿಲಂ ಯಥಾ. ತತ್ಪಾದ ಸಲಿಲಂ ಯಥ ಅಂತ ಹೇಳಿದ್ರೆ, 3 ರೀತಿಯ ವ್ಯಕ್ತಿಗಳು ಶುದ್ಧೀಕರಣ ಆಗ್ತಾರೆ ಅಂತ ಹೇಳಿದ್ದೆ. ಯಾರು 3 ರೀತಿಯ ವ್ಯಕ್ತಿಗಳು? ಒಂದು, ಯಾರು ವಕ್ತಾರ, ಯಾರು ಹೇಳ್ತಾ ಇದ್ದಾರೆ. ಆಮೇಲೆ ಯಾರು ಪೃಚ್ಛಕ, ಯಾರು ಪ್ರಶ್ನೆ ಕೇಳ್ತಾ ಇದ್ದಾರೆ, ಪ್ರಶ್ನೆ ಕೇಳೋರ್ಗೂ ಬೆನಿಫಿಟ್. ಆಮೇಲೆ ಥರ್ಡ್ ಬೆನಿಫಿಟ್ ಯಾರಿಗೆ ಸಿಗುತ್ತೆ? ಉಳಿದವ್ರು ಎಲ್ಲರಿಗೂ ಕೇಳ್ತಾರೆ ಅವ್ರಿಗೆ. ಸೊ ಪ್ರಶ್ನೆ ಯಾರು ಕೇಳ್ತಾರಲ್ಲ ಅವ್ರಿಗೆ ಸೆಕೆಂಡ್ ಎಕ್ಸ್ಟ್ರಾ ಲಾಭ. ಸೊ ಅದಕ್ಕೋಸ್ಕರ ಏನ್ ಪ್ರಶ್ನೆಗಳೆಲ್ಲ ಇದೆಯಲ್ಲ, ನೀವು ಬರೆದಿಟ್ಕೊಂಡಿರಿ, ನಾವು ಚರ್ಚೆಯನ್ನು ಮಾಡೋಣ. ಒಂದು, ಇದೇ ರೀತಿ ಶ್ರೀಮದ್ ಭಾಗವತದ ಚರ್ಚೆ ನಡೀತಾ ಇರುವಾಗ ಎಷ್ಟೊಂದು ಭಕ್ತರು ಒಂದು ಹಳ್ಳಿನಲ್ಲಿ ಎಷ್ಟೊಂದು ಜನ ಬಂದು ಕೇಳ್ತಾ ಇದ್ರು. ಅಲ್ಲಿ ಒಬ್ಬ, ಎಲ್ಲಿ ಜಾಸ್ತಿ ಜನ ಗುಂಪು ಸೇರ್ತಾರೆ ಅಲ್ಲಿ ಕೆಲವು ಸಲ ಕಳ್ಳರು ಬಂದ್ಬಿಡ್ತಾರೆ. ಮಂದಿರದಲ್ಲಿ ಎಲ್ಲಿ ಜಾಸ್ತಿ ಜನ ಸೇರ್ತಾರೆ ಅಂತ ಹೇಳಿದ್ರೆ ಚಪ್ಪಲಿ ಕದಿಯೋದಕ್ಕೆ, ಪಿಕ್ ಪಾಕೆಟ್ ಮಾಡೋದಕ್ಕೆ ಬಂದ್ಬಿಡ್ತಾರೆ. ಸೊ ಇವನ್ಗೂ ಅನ್ನಿಸ್ತು, ಜಾಸ್ತಿ ಜನ ಸೇರಿದ್ದಾನೆ, ನಾನೇನಾದ್ರೂ ಹೋದ್ರೆ ನನಗೆ ಸ್ವಲ್ಪ ಏನಾದ್ರೂ ಸಿಕ್ಬಿಡುತ್ತೆ. ಅದಕ್ಕೋಸ್ಕರ ಅವನೇನ್ ಮಾಡ್ದ, ಕಳ್ಳ ಬಂದು ಕೂತ್ಕೊಂಡು ಕೇಳ್ತಾ ಇದ್ದ. ಆಮೇಲೆ ಅವ್ರು ಹೇಳ್ತಾ ಇರುವಾಗ ಆ ವ್ಯಕ್ತಿ ಕೃಷ್ಣನ ಸೌಂದರ್ಯದ ಬಗ್ಗೆ ಅವನ್ ಕೇಳ್ತಾನೆ. ನಿನ್ನೆ ಒಂದು ಶ್ಲೋಕವನ್ನ ನಾವು ಚರ್ಚೆ ಮಾಡ್ತಾ ಇದ್ವಿ. ಬರ್ಹ ಪೀಡಂ ನಟವರವಪೋ ಕರ್ಣಯೋರ್ ಕರ್ಣಿಕಾರಂ ಬಿಭ್ರದ್ವಾಸ ಕನಕ ಕಪಿಶಂ ವೈಜಯಂತೀಂ ಚ ಮಾಲಾಂ ರಂಧ್ರಾನ್ ವೇಣೋರಧರ ಸುಧಯಾ ಪೂರಯನ್ ಗೋಪವೃಂದೈ ಬೃಂದಾರಣ್ಯಂ ಸ್ವಪದರಮಣ ಪ್ರಾವಿಶದ್ ಗೀತ ಕೀರ್ತಿ. ಅದರಲ್ಲಿ ಸಂಪೂರ್ಣ ಭಗವಂತನ ಸೌಂದರ್ಯದ ಬಗ್ಗೆ ವರ್ಣನೆ ಆಗಿತ್ತು. ಸಾಮಾನ್ಯವಾಗಿ ಕೃಷ್ಣ ಅವರು ಯಾವಾಗ್ಲಾದ್ರೂ ಅರಣ್ಯಕ್ಕೆ ಹೋಗೋಕ್ಕಿಂತ ಮುಂಚೆ ಯಶೋಧ ಮಾತಾ ಕೃಷ್ಣನನ್ನ ತುಂಬಾ ಸ್ನಾನ ಮಾಡಿಸಿ ತುಂಬಾ ಅತ್ಯಂತ ಸೌಂದರ್ಯಯುತವಾಗಿ ಕೃಷ್ಣನನ್ನ ಅಲಂಕಾರ ಮಾಡ್ತಾ ಇದ್ರು. ಸಂಪೂರ್ಣ ಎಲ್ಲ ಆಭರಣಗಳನ್ನ ತಲೆ ಮೇಲೆ, ಕೈಗಳ ಮೇಲೆ, ಕಾಲುಗಳ ಮೇಲೆ ಎಲ್ಲ ತುಂಬಾ ಅದ್ಭುತವಾದಂತಹ ಎಲ್ಲ ಆಭರಣಗಳನ್ನೆಲ್ಲ ಹಾಕ್ತಾ ಇರುವಾಗ ಅವನ ಸೌಂದರ್ಯವನ್ನ ನೋಡಿ ಸಂಪೂರ್ಣ ಎಲ್ಲರೂ ಆಕರ್ಷಿತರಾಗ್ತಾ ಇದ್ರು. ಈಗ ಈ ಸಂಪೂರ್ಣ ಸೌಂದರ್ಯವನ್ನ ಕೇಳಿ ಕೇಳಿ ಈ ಕಳ್ಳನು ಕೇಳಿದ. ಎಲ್ಲಾ ಭಕ್ತರು ಕೇಳ್ತಾ ಇರುವಾಗ ಒಂದು ಆಲೋಚನೆ ಇರುತ್ತೆ, ಕಳ್ಳರು ಕೇಳೋಕ್ ಬೇರೆದೇ ದೃಷ್ಟಿಕೋನದಿಂದ ಕೇಳ್ತಾರೆ. ಕಳ್ಳ ಯಾವ ದೃಷ್ಟಿಕೋನದಿಂದ ಕೇಳ್ತಾ ಇದ್ದ? ಎಷ್ಟೊಂದು ಆಭರಣಗಳಿದೆ, ಈ ಕೃಷ್ಣನ ಮೇಲೆ ಇವನನ್ನ ಒಂದು ಸಲ ಈ ಆಭರಣಗಳನ್ನ ನಾನು ದೋಚ್ಕೊಂಡ್ಬಿಟ್ರೆ ಲೈಫ್ ಟೈಮ್ ಪೂರ್ತಿ ನಾನು ಮತ್ತೊಂದ್ಸಲ ದೋಚೋದು, ಕಳ್ಳತನ ಮಾಡೋದು ಇರೋದಿಲ್ಲ. ಅದಕ್ಕೋಸ್ಕರ ಇವನು ಪ್ಲಾನ್ ಮಾಡ್ದ. ಆಮೇಲೆ ಇವನ್ ಸಂಪೂರ್ಣ ಭಾಗವತ ಲೆಕ್ಚರ್ ಎಲ್ಲ ಆದ್ಮೇಲೆ ಇವನು ಒಂದು ಪ್ರಶ್ನೆ ಕೇಳ್ದ. ಇವನೇನ್ ಪ್ರಶ್ನೆ? ಆ ಹುಡುಗ ಹೇಳ್ತಾ ಇದ್ನಲ್ಲ, ಆ ನೀಲಿ ಬಣ್ಣದ್ದು, ಆ ನೀಲಿ ಬಣ್ಣದ ಎಲ್ಲಿ ಇರ್ತಾನೆ, ಅವನ ಅಡ್ರೆಸ್ ಎಲ್ಲಿದೆ, ಅವನ್ ಯಾವ ಊರಲ್ಲಿರೋನು? ಆಗ ಹೇಳ್ತಾ ಇದ್ರು, ಅವನ ಅಡ್ರೆಸ್ ಏನಿದೆ, ಮಥುರಾ ನಗರ, ವೃಂದಾವನ ಹಳ್ಳಿ. ಅಲ್ಲಿ ಅವನ್ ಎಲ್ಲಿರ್ತಾನೆ? ಅವನು ಯಮುನಾ ನದಿ ತೀರದಲ್ಲಿ ಅವನು ಅಲ್ಲಾಡ್ತಾ ಇರ್ತಾನೆ.
ಈ ರೀತಿ ಇಷ್ಟ ಅಡ್ರೆಸ್ ಸಿಕ್ತು ಅವನಿಗೆ. ಈಗ ಇವನು ಜ್ಞಾಪಕ ಮಾಡ್ಕೊಳ್ತಾ ಇದ್ದ. ಅವನ ಹೆಸರು ಏನು ಅಂತಾನು ಕೆಲವು ಸಲ ಮರ್ತೋಗ್ಬಿಡ್ತಾ ಇತ್ತು. ಮತ್ತೊಮ್ಮೆ ಕೇಳ್ದ, ಅವನ ಹೆಸರೇನಿದು? ಕೃಷ್ಣ. ಕೃಷ್ಣ, ಮಥುರಾ ನಗರ, ವೃಂದಾವನ, ಕೃಷ್ಣ, ಆಮೇಲೆ ಯಮುನಾ ನದಿ. ಇಷ್ಟು ಇವನು ಜ್ಞಾಪಕ ಮಾಡ್ಕೊಳ್ತಾ ಇದ್ದ. ಅವನ್ಗೆ ಆಗ ಬರೆಯೋದಕ್ಕೇನು ಬರ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ಇವನು ಬಾರಿ ಬಾರಿ ಅದನ್ನ ಸ್ಮರಣೆ ಮಾಡ್ಕೊಳ್ತಾ ಇದ್ದ, ನಾನು ಮರ್ತೋಗ್ಬಿಡ್ಬಾರ್ದು. ಅದಕ್ಕೋಸ್ಕರ ಈ ಕಳ್ಳ ಪ್ರಾರಂಭ ಮಾಡ್ದ ಅವನ ಯಾತ್ರೆ. ಎಲ್ಲಿಗೆ? ವೃಂದಾವನಕ್ಕೆ. ಇವನು ಪ್ರಾರಂಭ ಮಾಡಿ 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 ವೃಂದಾವನ ತಲುಪುವಾಗ ಸಂಪೂರ್ಣವಾಗಿ ಯಾವಾಗ್ಲೂ ಇವನು ಅದನ್ನೇ ಸ್ಮರಣೆ ಮಾಡ್ತಾ ಇದ್ದ. ಮಥುರಾ ನಗರ, ವೃಂದಾವನ, ಕೃಷ್ಣ, ಯಮುನಾ. ಇದು ಸತತವಾಗಿ ಆಲೋಚನೆ ಮಾಡ್ತಾ 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 ಅವನು ವೃಂದಾವನ ತಲುಪಿದ. ಯಮುನಾ ನದಿ ಎಲ್ಲಿ ಎಲ್ಲಿ ಅಂತ ಕೇಳ್ಕೊಂಡು ತಿರುಗಾಡ್ತಾ ಇದ್ದ. ಆಮೇಲೆ ಇವನು ಎಷ್ಟು ಕೃಷ್ಣ ಕೃಷ್ಣ ಅಂತ ಹೇಳ್ತಾ ಹೇಳ್ತಾ ಅವನು ಆ ಯಮುನಾ ನದಿ ತೀರದಲ್ಲಿ ಅರಣ್ಯದ ಮಧ್ಯದಲ್ಲಿ ಅವನು ತಿರುಗಾಡ್ತಾ ಇದ್ದ. ಆಗ ಇವನಿಗೆ ಆ ನೀಲಿ ಬಣ್ಣದ ಹುಡುಗ ಕಾಣಿಸ್ಕೊಂಡ. ಆಮೇಲೆ ಅವನ್ ಕಾಣಿಸ್ಕೊಂಡಿದ ತಕ್ಷಣ ಓಡೋಗ್ಬಿಟ್ಟು ಅವನು ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ. ಆದ್ರೆ ಕೃಷ್ಣ ಓಡೋಗ್ತಾ ಇದ್ದ. ಆಮೇಲೆ ಹೇಗಾದ್ರೂ ಮಾಡಿ ಹಿಡಿಬೇಕು ಅಂತ ಹೇಳಿ ಅವನು ಕೃಷ್ಣ 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 ಅಂತ ಹೇಳಿ ಅವನು ಕೃಷ್ಣನ ಹಿಡ್ಕೊಂಡ್ಬಿಟ್ಟ. ಆಮೇಲೆ ಕೃಷ್ಣ ಅವನ ಸಂಪೂರ್ಣ ಮುಗುಳ್ನಗ್ತ, ಇವನ ಸಂಪೂರ್ಣ ಎಷ್ಟು ಆನಂದದಿಂದ ಈ ಕಳ್ಳನು ಆಗ್ಬಿಟ್ಟ ಅಂತ ಹೇಳಿದ್ರೆ, ಆ ಕಳ್ಳ ಹೇಳ್ತಾ ಇದ್ದ, ನಾನು ಇವತ್ತು ಅವನು ಕೃಷ್ಣನ ಮೈ ಪೂರ್ತಿ ಅವನು ಸ್ವಲ್ಪ, ಯಾಕೆಂದ್ರೆ ಕಳ್ಳತನ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಅವನಿಗೆ ಕಂಪ್ಲೇಂಟ್ ಮಾಡ್ಬಿಡ್ಬಾರ್ದಲ್ಲ, ಅದಕ್ಕೋಸ್ಕರ ಅವನಿಗೆ ಸ್ವಲ್ಪ ಹೊಲಿಸ್ಕೊಳ್ತಾ ಇದ್ದ. ಆಮೇಲೆ ಹೊಲಿಸ್ಕೊಂಡು ಅವನೇನ್ ಮಾಡ್ದ, ಅವನ ಆಭರಣಗಳನ್ನ ತೆಗೆಯೋದಕ್ಕೆ ಅವನು ಪ್ರಯತ್ನ ಪಡ್ತಾ ಇದ್ದ. ಆಮೇಲೆ ಕೃಷ್ಣ ಹೇಳ್ತಾ ಇದ್ದ, ಇಲ್ಲ ಇಲ್ಲ ಇಲ್ಲ, ನಮ್ ತಾಯಿ ಪ್ರೇಮದಿಂದ ಇದನ್ನ ಹಾಕಿದ್ದಾರೆ, ಇದನ್ನ ತೆಗಿಬೇಡ ಅಂತ ಹೇಳಿ ಕೃಷ್ಣ ಎಷ್ಟು ಮುದ್ದಾಗಿ ಅವನು ಹೇಳ್ತಾ ಇದ್ದ. ಆಮೇಲೆ ಇವನು ಸಂಪೂರ್ಣ ಆಭರಣಗಳನ್ನೆಲ್ಲ ತೆಗೆಯೋದಿಕ್ ಪ್ರಯತ್ನ ಪಡ್ತಾ ಇದ್ದ. ಅದಾದ್ಮೇಲೆ ಕೃಷ್ಣನ ಸ್ಪರ್ಶ, ಕೃಷ್ಣನ ಒಂದು ಚರಣ ಸ್ಪರ್ಶ ಆಗಿದ ತಕ್ಷಣ ಇವನ ಮನಸ್ಸಿನಲ್ಲಿದ್ದಂತಹ ಎಲ್ಲ ಕಲ್ಮಶಗಳು, ಅವನ ದುರಾಲೋಚನೆಗಳು ಅವೆಲ್ಲವೂ ಸಂಪೂರ್ಣವಾಗಿ ಅದು ನಾಶ ಆಗೋಯ್ತು. ಆಮೇಲೆ ಇವನು ಎಷ್ಟು ಆ ಕೃಷ್ಣನ ಜೊತೆ ಆಕರ್ಷಣೆ ಆಗೋಗ್ಬಿಟ್ಟ ಅಂತ ಹೇಳಿದ್ರೆ, ಅವನಿಗೆ ಮತ್ತೆ ಈ ಜಗತ್ತಿನ ಮತ್ತೇನು ಬೇಡ ಅಂತ ಅನ್ನಿಸ್ಬಿಡ್ತು. ಇವನು ಹೋಗಿದ್ದು ಯಾವುದಕ್ಕೋಸ್ಕರ? ಕಳ್ಳತನ ಮಾಡೋದಕ್ಕೆ. ಆದ್ರೆ ಕೃಷ್ಣ ಇವನ ಹೃದಯವನ್ನೇ ಕಳ್ಳತನ ಮಾಡ್ಬಿಟ್ಟ. ನಾವು ಈ ಜಗತ್ತಿನಲ್ಲಿ ಬೇರೆ ಬೇರೆದಕ್ಕೋಸ್ಕರ ಹೋಗ್ತಾ ಇರ್ತೀವಿ, ಆದ್ರೆ ಕೃಷ್ಣನ ಹತ್ರ ದುರಾಲೋಚನೆ ಇಟ್ಕೊಂಡು ಹೋದ್ರು ಒಳ್ಳೇದೆ. ಯಾಕೆ ಅಂದ್ರೆ ಹೋಗ್ತಾ ಇರೋದು ಯಾವ್ದು? ಯಾರ ಹತ್ರ? ಕೃಷ್ಣನ ಹತ್ರ. ಒಳ್ಳೆ ಹೃದಯ ತಗೊಂಡು ಹೋದ್ರೆ ಇನ್ನು ಬೇಗ ಫಲ ಸಿಕ್ಬಿಡತ್ತೆ. ಆದ್ರೆ ಕೆಟ್ಟ ಹೃದಯ ಇಟ್ಕೊಂಡು ಹೋದ್ರು ಕೃಷ್ಣನ ಹತ್ರ ಆಗಲೂ ಅವ್ರಿಗೂ ಒಳ್ಳೇದಾಗ್ಬಿಡುತ್ತೆ. ಯಾಕೆಂದ್ರೆ ಕೃಷ್ಣನಿಗೆ ಹೆಸರು ಹೇಳಿದ್ದಾರೆ ಶುದ್ಧಂ ಅಪಾಪ ವಿದ್ಧಂ. ಏನು? ವೆರಿ ಗುಡ್. ಶುದ್ಧಂ ಅಂದರೆ ಕೃಷ್ಣ ಸಂಪೂರ್ಣವಾಗಿ ಪವಿತ್ರರಾಗಿರ್ತಾರೆ. ಅವರಲ್ಲಿ ಒಂದು ಕಿಂಚಿತ್ ಯಾವುದೇ ರೀತಿಯ ಅನರ್ಥಗಳಿರೋದಿಲ್ಲ, ಯಾವುದೇ ರೀತಿಯ ದೋಷಗಳಿರೋದಿಲ್ಲ, ಯಾವುದೇ ರೀತಿಯ, ನಮಗೆ ಕೆಲವು ಸಲ ನಾವು ಬೇರೆಯವ್ರಿಗೆ ಒಳಿತು ಮಾಡೋದಕ್ಕೋಸ್ಕರ ಕೆಲವು ಸಲ ಮುಖವಾಡ ಹಾಕೊಂಡು ಹೋಗಿರ್ತೀವಿ, ಮಾಸ್ಕ್ ಹಾಕೊಂಡು ಹೋಗಿರ್ತೀವಿ. ಆದ್ರೆ ಏನಾದ್ರೂ ರಿಲೇಶನ್ಶಿಪ್ ಬೆಳೆಸ್ಕೊಳ್ಬೇಕು ಅಂತ ಹೇಳಿದ್ರೆ ಏನಾದ್ರೂ ಒಳಗಡೆ ಏನಾದ್ರೂ ಇರುತ್ತೆ. ಸಂಬಂಧಿಕರು ಜಾಸ್ತಿ ಬರ್ತಾರೆ ಯಾವಾಗ? ಆಸ್ತಿ ಹೆಚ್ಚಾದಾಗ. ಅದೇ ಆಸ್ತಿ ಎಲ್ಲ ಅವ್ನ ಪಾಪರ ಆಗ್ಬಿಟ್ಟ, ರೋಡಿಗೆ ಬಂದ್ಬಿಟ್ಟ, ಬರ್ತಾನೆ ಇಲ್ಲ. ಯಾಕೆ? ಈಗ ಅವನಿಗೆ ತಗೊಳ್ಳೋದೇನು ಇರೋದಿಲ್ಲ. ಆದ್ರೆ ಭಗವಂತ ಮಾತ್ರ ಒಬ್ಬ ವ್ಯಕ್ತಿಗೆ ಸದೈವ ಅವ್ರ ಜೊತೆ ಇರ್ತಾರೆ. ನೋಡಿ, ಈ ಜಗತ್ತಿನಲ್ಲಿ ನಮ್ಗೆ ನಮ್ಮ ಜೊತೆ ಈ ಜಗತ್ತಿನಲ್ಲಿ ಎಲ್ಲಾರು ಇರ್ತಾರೆ. ಎಲ್ಲಿ ತನಕ ಇರ್ತಾರೆ? ಶರೀರ ಇರೋ ತನಕ ಇರ್ತಾರೆ. ನೋಡಿ, ಶರೀರ ಇರೋ ತನಕ ಎಲ್ಲರೂ ಇರ್ತಾರೆ. ಆಸ್ತಿ ಇರೋ ತನಕ ತುಂಬಾ
ಕಳ್ಳು ಮಿತ್ರರು ಇರ್ತಾರೆ ಆಸ್ತಿ ಇರೋ ತನಕ. ನಿಜವಾದ ಮಿತ್ರರು ಎಲ್ಲಿ ತನಕ ಇರ್ತಾರೆ? ಆಸ್ತಿ ಹೋದ್ರು ಇರ್ತಾರೆ, ಆದ್ರೆ ಅವರು ಶರೀರ ಇರೋ ತನಕ ಮಾತ್ರ ಇರ್ತಾರೆ. ಆದ್ರೆ ನಿಜವಾಗಿ ಆತ್ಮ ಇರೋ ತನಕ ಯಾರು ಇರ್ತಾರೆ? ಬರೀ ಭಗವಂತ ಪರಮಾತ್ಮ ಮಾತ್ರ ಇರ್ತಾರೆ. ಕೊನೆಯದಾಗಿ ನಮಗೆ ಮರಣ ಆದ್ಮೇಲೂ ಒಬ್ರೇ ಒಬ್ರು ನಮ್ಮ ಜೊತೆ ಇರ್ತಾರೆ ಅಂತ ಹೇಳಿದ್ರೆ ಭಗವಂತ. ಅವ್ರು ಬಿಟ್ಟೆ ಮತ್ತೆ ಯಾರು ಇರೋದಿಲ್ಲ. ಅದಕ್ಕೋಸ್ಕರ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾರೆ, ಈಶ್ವರ ಸರ್ವಭೂತಾನ ಹೃದ್ದೇಶೆ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ಭಗವಂತ ಹೇಳ್ತಾ ಇದ್ದಾರೆ, ನಾನು ಎಲ್ಲರ ಹೃದಯದಲ್ಲಿದ್ದೀನಿ. ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ, ಏನ್ ಮಾಡ್ತಾ ಇಲ್ಲ ಅದೆಲ್ಲವನ್ನು ಸಂಪೂರ್ಣವಾಗಿ ನಾನು ನೋಡ್ತಾ ಇದ್ದೀನಿ. ಅದಷ್ಟೇ ಅಲ್ಲ, ಅವರು ಕೆಲವು ಸಲ ಕೆಟ್ಟ ಕರ್ಮಗಳನ್ನ ಮಾಡಿ ಪ್ರಾಣಿಯ ಶರೀರಕ್ಕೆ ಹೋದ್ರೂ ನಾನು ಅವ್ರ ಜೊತೆ ಇರ್ತೇನೆ. ನೋಡಿ, ಕೆಲವು ಸಲ ಈ ಜಗತ್ತಿನಲ್ಲಿ ನಾವು ಯಾವ್ದಾದ್ರು ಮಗು ತುಂಬಾ ಚೆನ್ನಾಗಿ ತಾಯಿ ಸ್ನಾನ ಮಾಡಿಸಿದಾಳೆ, ಚೆನ್ನಾಗಿ ಅಲಂಕಾರ ಮಾಡಿದಾಳೆ, ಎಲ್ಲರೂ ಎತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಮಗುನ. ಅದೇ ಆ ಮಗು ತುಂಬಾ ಗಲೀಜ್ ಮಾಡ್ಕೊಂಡ್ಬಿಟ್ಟಿದೆ, ಆಮೇಲೆ ಮೈ ಕೈ ಪೂರ್ತಿ ಎಲ್ಲ ಮಣ್ಣು ಎಲ್ಲ ತುಂಬ್ಕೊಂಡ್ಬಿಟ್ಟಿದೆ, ತಂದೆನೂ ತಗೊಳ್ಳೋದಿಲ್ಲ. ತಂದೆ ತಾಯಿ ಹೇಳ್ತಾರೆ, ಮೊದ್ಲೋಗಿ ಸ್ನಾನ ಮಾಡಿಸು, ಆಮೇಲೆ ನಾನು ಅವನನ್ನ ಮುಟ್ತೀನಿ. ತಾಯಿ ಯಾವಾಗ್ಲೂ ಏನೇ ಆಗಿದ್ರು ಮುಟ್ತಾಳೆ. ಯಾಕೆ? ಅದು ನಿಸ್ವಾರ್ಥ ಪ್ರೇಮ. ಭಗವಂತನ ಪ್ರೇಮ ಎಲ್ಲಾ ಜೀವಿಗಳಿಗೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನಿಸ್ವಾರ್ಥ ಪ್ರೇಮ ಇದೆ. ನಾವ್ ಏನೇ ಮಾಡಿದ್ರು ಭಗವಂತ ನಮ್ಮನ್ನ ಬಿಡೋದಿಲ್ಲ, ನಾವು ಬಿಟ್ಬಿಟ್ರು ಭಗವಂತನ ಅವ್ರು ನಮ್ಮನ್ನ ಬಿಡೋದಿಲ್ಲ. ಭಗವಂತ ಇರೋದಲ್ಲಿ ಆಧ್ಯಾತ್ಮಿಕ ಲೋಕದಲ್ಲಿ. ನಮಗೂ ಭಗವಂತನ ಜೊತೆ ಏನ್ ಸಂಬಂಧ ಇದೆ? ಆತ್ಮ ಪರಮಾತ್ಮ, ಹೌದಲ್ಲ? ನಾವು ಭಗವಂತನ ಮಕ್ಕಳಿದ್ದ ಹಾಗೆ. ನಾವು ಭಗವಂತನನ್ನ ಬಿಟ್ಟು ಈ ಭೌತಿಕ ಜಗತ್ತಿಗೆ ಬಂದ್ಬಿಟ್ಟಿದೀವಿ, ಆದ್ರೂ ಆ ಭಗವಂತ ನಮ್ಮನ್ನ ಬಿಟ್ಟು ಬಂದಿಲ್ಲ. ಅವರು ಹೇಳ್ತಾ ಇದ್ರು, ನೀವು ಈ ಭೌತಿಕ ಜಗತ್ತಿಗೆ ಹೋದ್ರು ನಾನಿಲ್ಲ ಅಂತ ಹೇಳಿ ನೀವು ಇರೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ನಿಮ್ಮೆಲ್ಲರ ಹೃದಯದಲ್ಲಿ ಬರ್ತೀನಿ ಪರಮಾತ್ಮನ ರೂಪದಲ್ಲಿ. ಈ ರೀತಿ ಆ ಭಗವಂತ ನಮ್ಮೆಲ್ಲರ ಮೇಲೆ ಅಷ್ಟೊಂದು ಕರುಣೆ ಭಗವಂತನಿದೆ. ನಾವು ರುಕ್ಮಿಣಿಯ ವಿವಾಹದ ಮುಖಾಂತರ ನಾವೇನ್ ತಿಳ್ಕೊಳ್ಬಹುದು ಅಂತ ಹೇಳಿದ್ರೆ, ರುಕ್ಮಿಣಿಯ ದಿಟ್ಟತೆ ಏನಿದೆ, ನಿಶ್ಚಯ ದೃಢತೆ ಇದೆ, ಭಗವಂತನ ಜೊತೆ ಸಂಬಂಧವನ್ನ ಪ್ರಾಪ್ತಿಸಿ ಮತ್ತೊಮ್ಮೆ ಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ ಆ ದೃಢತೆ ಏನಿದೆಯಲ್ಲ, ಅದನ್ನ ನಾವು ರುಕ್ಮಿಣಿಯ ವಿವಾಹದಿಂದ ನಾವು ನಮ್ಮ ಜೀವನದಲ್ಲಿ ಕಲ್ತ್ಕೊಳ್ಬಹುದು. ಆದ್ರೆ ಕೆಲವು ಸಲ ರುಕ್ಮಿಣಿ ವಿವಾಹದ ಬಗ್ಗೆ ಚರ್ಚೆ ಮಾಡ್ತಾ ಇರುವಾಗ ಕೆಲವು ಸಲ ಎಲ್ಲರೂ ಇದು ಒಂದು ಸಾಮಾನ್ಯ ಭೌತಿಕ ವಿವಾಹ ಅಂತ ತಿಳ್ಕೊಂಡ್ಬಿಡ್ಬೋದು. ಆದ್ರೆ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳುತ್ತೆ. ಪದ್ಮಪುರಾಣದಲ್ಲಿ ಒಂದು ಶ್ಲೋಕ ಬರುತ್ತೆ. ಆ ಶ್ಲೋಕ ಹೇಳುತ್ತೆ, ಅತ ಶ್ರೀಕೃಷ್ಣ ನಾಮಾದೀನ ಭವೇದ್ ಗ್ರಾಹ್ಯಮಿಂದ್ರಿಯೈ ಸೇವೋನ್ಮುಖೇ ಜಿಹ್ವಾದೋ ಸ್ವಯಂ ಏವ ಸ್ಫುರತ್ಯದಃ. ಈ ಶ್ಲೋಕ ಹೇಳ್ತಾ ಇದೆ, ಅತ ಶ್ರೀಕೃಷ್ಣ ನಾಮಾದಿ, ಆ ಭಗವಂತನ ನಾಮ ರೂಪ ಗುಣ ಲೀಲಾ ಧಾಮ ಇವೆಲ್ಲವೂ ನಮ್ಮ ಇಂದ್ರಿಯಗಳ ಮೂಲಕ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಇಂದ್ರಿಯಗಳು ನಮಗೆ ಭೌತಿಕ ವಸ್ತುಗಳ ಬಗ್ಗೆ ಜ್ಞಾನ ಕೊಡುತ್ತಷ್ಟೇ, ಆದ್ರೆ ಭಗವಂತನ ಬಗ್ಗೆ ಜ್ಞಾನ ಅದು ಸಂಪೂರ್ಣವಾಗಿ ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ಕೆಲವು ಸಲ ನಾವು ತಿಳ್ಕೊಳ್ತಾ ಇದೀವಿ ಅಂತ ತಿಳ್ಕೊಂಡ್ರು ಆದ್ರೆ ನಿಜವಾದ ಗೂಢಾರ್ಥ ನಮಗೆ ತಿಳಿಯೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಹಾಗಾದ್ರೆ ತಿಳಿತಾ ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲರೂ ಇಲ್ಲಿ ಯಾಕೆ ಇರಬೇಕು? ನಾವ್ ಯಾಕೆ ಕೇಳ್ಬೇಕು? ಹೇಳಿ. ಈ ಶ್ಲೋಕ ಹೇಳ್ತಾ ಇದೆ, ಅತ ಶ್ರೀಕೃಷ್ಣ ನಾಮಾದಿ ನ ಭವೇದ್ ಗ್ರಾಹ್ಯಂ ಇಂದ್ರಿಯೈ. ನೀವೀಗ ನಾ ಹೇಳ್ತಾರೆ ಹೇಗೆ ಕೇಳಿಸ್ಕೊಳ್ತಾ ಇದ್ದೀರಿ? ಕಿವಿಯಿಂದ. ಇದೊಂದು ಇಂದ್ರಿಯ ಅಲ್ಲ? ಹೇಳ್ತಾ ಇದೆ, ನ ಭವೇದ್ ಗ್ರಾಹ್ಯಂ ಇಂದ್ರಿಯೈ. ನಿಮ್ಮ ಇಂದ್ರಿಯಗಳಿಂದ ಗ್ರಾಹ್ಯ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾದ್ರೆ ಯಾಕೆ ಕೇಳ್ತಾ ಇದೀರಿ ನೀವೆಲ್ಲರೂ? ಕಂಟ್ರೋಲ್ ಮಾಡೋದಕ್ಕೆ. ಆಯ್ತು, ವೆರಿ ಗುಡ್. ಆಯ್ತು, ಮತ್ತೆ ಬೇರೆ ಯಾರು ಹೇಳಿ, ಪ್ರಯತ್ನ ಪಡಿ. ಯಾಕೆ ಕೇಳ್ತಾ ಇದೀವಿ ನಾವು ಕುತ್ಕೊಂಡು? ನಿಮ್ದು ಸಮಯ ವೇಸ್ಟ್ ಆಗ್ತದೆ, ನಂದು ಸಮಯ ವೇಸ್ಟ್ ಆಗ್ತದೆ. ಆಧ್ಯಾತ್ಮಿಕ ಉನ್ನತಿ ಆಗೋದಕ್ಕೆ.
ಆಯ್ತು, ಮತ್ತೆ ಹಾ, ಮನಸ್ಸು ಶುದ್ಧೀಕರಣ ಆಗುತ್ತೆ. ಓಕೆ, ಮತ್ತೆ ಬೇರೆಯವರು ಹೇಳಿ. ಕೃಷ್ಣನ ಪ್ರಾಪ್ತಿ ಆಗ್ಬಿಡುತ್ತೆ. ಆದ್ರೆ ಹೇಳ್ತಾ ಇದಾರೆ ನ ಭವೇದ್. ನೋಡಿ, ಇದ್ರಿಂದ ನಾವು ಏನ್ ತಿಳ್ಕೊಳ್ತೀವಲ್ಲ, ಈಗ ಇದು ಪ್ರಿಲಿಮಿನರಿ. ಇದ್ರಿಂದ ನಮಗೆ ಈ ಬುದ್ಧಿ, ಈ ಏನೆಲ್ಲ ಕೇಳ್ತೀವಲ್ಲ ಅದು ಎಲ್ಲಿಗೆ ಹೋಗುತ್ತೆ ಅಂದರೆ, ಜಾಸ್ತಿ ಅಂದ್ರೆ ನಮ್ಮ ಮನಸ್ಸಿಗೆ ಸ್ವಲ್ಪ ಬುದ್ಧಿಮಟ್ಟಕ್ಕೆ ಹೋಗುತ್ತೆ. ಆದ್ರೆ ಅದು ಹೃದಯದ ಅಂತರಾಳದಲ್ಲಿ ಯಾವಾಗ ಹೋಗುತ್ತೆ ಅಂತ ಹೇಳಿದ್ರೆ, ಮುಂದಿನ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. ಕೆಲವು ಸಲ ನಮ್ಗೆ ಅನ್ಸುತ್ತೆ, ನನಗೆ ಭಗವದ್ಗೀತೆ ಎಲ್ಲ ಬರುತ್ತೆ, ಭಾಗವತದಲ್ಲಿ ಎಲ್ಲ ಕಥೆಗಳು ನನ್ಗೆ ಗೊತ್ತಿದೆ, ನಾನು ನೋಡಿದ್ದೀನಿ, ಶ್ರೀಕೃಷ್ಣ ಸೀರಿಯಲ್ ಪೂರ್ತಿ ನೋಡಿದ್ದೀನಿ, ನಾನು ಮಹಾಭಾರತ ಪೂರ್ತಿ ನೋಡಿದ್ದೀನಿ, ನನಗೀಗ ನಿಮ್ಗಿಂತ ಜಾಸ್ತಿ ಕೆಲಸ ಹೆಚ್ಚು ಡೀಟೇಲ್ಸ್ ನನಗೆ ಗೊತ್ತಿದೆ. ಈ ರೀತಿಯನ್ನು ಅನ್ನಿಸ್ಬಿಡ್ಬೋದು ನಮಗೆ. ಆದರೆ ಇದರಿಂದ ಭಗವಂತನ ಸಾಕ್ಷಾತ್ಕಾರ ಆಗೋದಿಲ್ಲ. ಬರೀ ತಿಳ್ಕೊಂಡು ಭಗವಂತನ ಸಾಕ್ಷಾತ್ಕಾರ ಆಗೋದಿಲ್ಲ. ಮುಂದಿನ ಲೈನಲ್ಲಿ ಹೇಳ್ತಾ ಇದ್ದಾರೆ ಹೇಗೆ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ ಅಂತ. ಸೇವೋನ್ಮುಖೇ ಜಿಹ್ವಾದೌ ಸ್ವಯಂ ಏವ ಸ್ಫುರತ್ಯದಃ. ಸೇವ ಉನ್ಮುಖ. ನಾವು ಹೇಗಿರ್ಬೇಕು? ಸೇವಾ ಮಾಡೋದಕ್ಕೆ ಉನ್ಮುಖ. ಉನ್ಮುಖ ಅಂತ ಹೇಳಿದ್ರೆ ಆ ಕಡೆ ಮುಖ ಮಾಡ್ತಾ ಇರ್ಬೇಕು ಅಂತ. ಹಿಮ್ಮುಖ ಅಂತ ಹೇಳಿದ್ರೆ ಹಿಂದೆ ಮುಖ ಮಾಡ್ಕೊಳ್ಳೋದು. ಈಗ ಸೂರ್ಯೋನ್ಮುಖ ಅಂತ ಹೇಳಿದ್ರೆ ಸೂರ್ಯನ ಹತ್ರ ನೋಡ್ತಾ ಇರೋವಂಥದ್ದು. ನಾವು ಸೇವೋನ್ಮುಖ ಅಂತ ಹೇಳಿದ್ರೆ ಸೇವಾ ಮಾಡೋದಕ್ಕೆ ತತ್ಪರರಾಗಿರುವಂಥದ್ದು. ಈ ಜಗತ್ತಿನಲ್ಲಿ ನಾನೊಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಒಬ್ಬ ಶ್ರೀಲ ಪ್ರಭುಪಾದರು ಭಗವದ್ಗೀತೆಯನ್ನ ಬರೆದಿದ್ರು. ಭಗವದ್ಗೀತೆಯನ್ನ ಬರೆದು ಅವರು ಪ್ರಿಂಟಿಂಗ್ ಮಾಡೋದಕ್ಕೋಸ್ಕರ ಬೇರೆ ಬೇರೆ ಕಂಪನಿಗಳಿಗೆ, ಪಬ್ಲಿಷಿಂಗ್ ಹೌಸಸ್ಗೆ ಕೇಳ್ತಾ ಇರುವಾಗ ಎಲ್ಲರೂ ಬರ್ತಾ ಇದ್ರು, ಅವ್ರವ್ರದ್ದು ವಿಸಿಟಿಂಗ್ ಕಾರ್ಡ್ ಕೊಡ್ತಾ ಇದ್ರು, ಅವ್ರ ಬಗ್ಗೆ ಏನೆಲ್ಲ ಮಾಡಿದ್ದಾರೆ ಅದನ್ನೆಲ್ಲ ತೋರಿಸ್ತಾ ಇದ್ರು. ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಬಂದು ಅವನ ಪ್ರಿಂಟಿಂಗ್ ಪ್ರೆಸ್ ಕಾರ್ಡ್ ಪ್ರಭುಪಾದ್ರ ಟೇಬಲ್ ಮೇಲೆ ಇಟ್ಟ. ಅದಾದ್ಮೇಲೆ ಪ್ರಭುಪಾದ್ರು ಕೇಳಿದ್ರು, ನಿನ್ನ ಜೀವನದ ಲಕ್ಷ್ಯ ಏನು? ವಾಟ್ ಈಸ್ ಯರ್ ಗೋಲ್ ಇನ್ ಲೈಫ್? ಆಗ ಆ ವ್ಯಕ್ತಿ ಅವನ ವಿಸಿಟಿಂಗ್ ಕಾರ್ಡ್ ಇತ್ತಲ್ಲ, ಅದು ಕೆಳಗಡೆ ಇತ್ತು, ಅದನ್ನ ತೆಗೆದು ಮೇಲ್ ಹಾಕ್ದ. ಅರ್ಥ ಆಯ್ತು? ಅವನ ವಿಸಿಟಿಂಗ್ ಕಾರ್ಡ್ ಕೆಳಗಡೆ ಇತ್ತು, ತೆಗೆದು ಮೇಲ್ ಹಾಕ್ದ. He was wanting to say, I want to be the greatest in this world. ನನಗಿಂತ ಮೇಲೆ ಮತ್ತೆ ಯಾರು ಇರಬಾರದು. I want to be the boss of everyone. ನಾನು ಎಲ್ಲರಿಗಿಂತ ಮೇಲೆ ಇರಬೇಕು. ಭೌತಿಕ ಜಗತ್ತು ಅಂತ ಹೇಳಿದ್ರೆ ಎಲ್ಲರೂ ನಾನು ಬಾಸ್ ಆಗ್ಬೇಕು ಅಂತ. ವೈಷ್ಣವರು ಭಕ್ತರಾದ್ಮೇಲೆ ಅವರು ದಾಸ ಆಗ್ಬೇಕು ಅಂತ ಇಚ್ಛೆ ಪಡ್ತಾರೆ. ಭೌತಿಕ ಜಗತ್ತಿನಲ್ಲಿ ಹೇಗೆ ಬಾಸ್. ಒಂದು ಬಾಸ್ ಆದ್ರೆ ನಾನು ಆ ಬಾಸ್ಗೆ ಹೇಗೆ ಸೈಡ್ ಮಾಡಿ ನಾನು ಬಾಸ್ ಆಗ್ತೀನಿ, ಈ ರೀತಿ. ಇದು ಭೌತಿಕ ಆಲೋಚನೆ. ಆಧ್ಯಾತ್ಮಿಕ ಆಲೋಚನೆ ಹೇಗೆ? ಈಗ ನಾನು ಸೇವಕನಾಗಿರ್ಬೇಕು. ಈಗ ನಮಗೆ ಅನ್ನಿಸ್ಬೋದು, ಸೇವಕ ನಾನು ಯಾಕೆ ಸೇವೆ ಮಾಡ್ಬೇಕು, ನಾ ಬೇರೆಯವರಿಂದ ಮಾಡಿಸ್ತೀನಿ. ಈಗ ನೋಡಿ, ಸೇವಕ ಅಂತ ಹೇಳಿದ್ರೆ ನಮ್ಗೆ ಆಲೋಚನೆ ಬರುತ್ತೆ, ಆ ಹೋಟೆಲ್ ವೇಟರ್ ಬಂದು ಸೇವೆ ಮಾಡ್ತಾ ಇರೋದು, ಆ ರೀತಿ ಅನ್ಸಿದ್ರೆ ನಮ್ಗೆ ಅನ್ಸುತ್ತೆ ನಾನು ಈ ರೀತಿ. ಯಾರಾದ್ರೂ ಹೇಳ್ತಾರೆ ನಾನು ಸೇವಕನಾಗ್ಬೇಕು ಅಂತ, ಜೀವನದ ಗುರಿ ಏನು ನಿಮ್ದು ಅಂತ ಹೇಳಿದ್ರೆ ನಾನು ಸೇವಕ ಆಗ್ಬೇಕು, ಯಾರಾದ್ರೂ ಹೇಳ್ತಾರೆ? ಆದ್ರೆ ಪ್ರಹ್ಲಾದ್ ಮಹಾರಾಜರಿಗೆ ನರಸಿಂಹದೇವರು ಪ್ರತ್ಯಕ್ಷ ಆದಾಗ ಏನು ವರ ಬೇಕು ಅಂತ ಕೇಳಿದ್ರು. ಯಾರಿಗಾದ್ರು ಗೊತ್ತು ಪ್ರಹ್ಲಾದ್ ಮಹಾರಾಜರು ಏನ್ ಕೇಳಿದ್ರು ಅಂತ? ನಮಗೆ ಇದು ಕೇಳಿದ್ರೆ ನಮ್ಗೆ ನಮ್ಮ ಬ್ರೈನ್ ಶಾರ್ಟ್ ಸರ್ಕ್ಯೂಟ್ ಆಗ್ಬಿಡುತ್ತೆ. ಯಾರಾದ್ರೂ ಗೆಸ್ ಮಾಡ್ತೀರಿ? ನರಸಿಂಹದೇವರಿಗೆ ನೋಡಿ, ಭಗವಂತ ನಿಮ್ಮ ಮುಂದೆ ಬಂದಿದ್ದಾರೆ ಅಂತ ತಿಳ್ಕೊಳ್ಳಿ. ಇವತ್ತು 6:15, 6:45 ಭಗವಂತ ನಿಮ್ ಮುಂದೆ ಬಂದಿದ್ದಾರೆ. ಹೇ ವತ್ಸ, ಏನು ವರ ಬೇಕು ಕೇಳು, ನೀನ್ ಏನ್ ಕೇಳ್ತೀಯೋ ಎಲ್ಲವನ್ನೂ ನಾನು ಕೊಡ್ತೇನೆ. ಈ ರೀತಿ ನಿಮ್ಮ ಮುಂದೆ ಭಗವಂತ ಬಂದರೆ ಅಂತ ಹೇಳ್ಕೊಳ್ಳಿ, ಏನ್ ಕೇಳ್ತೀರಿ?
ಪ್ಲೇಸ್ ಆನ್ ಲೋಟಸ್ ಫೀಟ್. ಓಕೆ, ವೆರಿ ಗುಡ್. ಆಯ್ತಾಯ್ತು, ಒಬ್ಬೊಬ್ಬರು ಹೇಳಿಯಾ, ಹೇಳಿ ಹೇಳಿ. ವೆರಿ ಗುಡ್, ಏನು ಕೇಳಬಾರದು. ವೆರಿ ಗುಡ್. ಆಮೇಲೆ ನಾಮದಲ್ಲಿ ಪ್ರೇಮ. ವೆರಿ ಗುಡ್. ನೀವೆಲ್ಲರೂ ತುಂಬಾ ಶುದ್ಧ ಭಕ್ತರು. ಪ್ರಾರ್ಥನೆಗಳು ಕೇಳಿಸ್ತಾ ಇದೆ ನನಗೆ. ಧನ್ಯವಾದಗಳು. ಹಾ, ಫಸ್ಟ್ ಥಿಂಗ್ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಮೊದಲು ಹೇಳ್ತಾರೆ ಥ್ಯಾಂಕ್ ಯು, ಹೇಳ್ತಾರೆ ಧನ್ಯವಾದಗಳು. ವೆರಿ ಗುಡ್, ವೆರಿ ಗುಡ್. ಮತ್ತೆ ಬೇರೆಯವರು ಹೇಳಿ. ನಿಮ್ ಮುಂದೆ ಬಂದ್ರೆ ಏನ್ ಕೇಳ್ತೀರಿ ಮಾತಾಜಿ? ವೆರಿ ಗುಡ್, ವೆರಿ ಗುಡ್. ದರ್ಶನ ಕೊಟ್ಟಿದ್ದಾಗನ ಅಲ್ಲೇ ಫ್ಲಾಟ್ ಆಗಿ ಪೇಂಟ್ ಆಗ್ಬಿಡ್ತೀನಿ. ಎಚ್ಚರ ಇರೋದಿಲ್ಲ. ವೆರಿ ಗುಡ್. ನೋಡಿ, ಪ್ರಹ್ಲಾದ್ ಮಹಾರಾಜರು ಏನ್ ಕೇಳಿದ್ರು? ತುಂಬಾ ಅದ್ಭುತವಾಗಿದೆ. ಪ್ರಹ್ಲಾದ್ ಮಹಾರಾಜರು ಕೇಳ್ತಾ ಇದಾರೆ, ನಾನು ಈ ಜಗತ್ತಿನಲ್ಲಿ, ಈ ಭೌತಿಕ ಸಂಸಾರದಲ್ಲಿ ನಾನು ನರಳ್ತಾ ಇದ್ದೆ. ನಾನು ಈ ಭೌತಿಕ ಸಂಸಾರದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೆ. ಈ ಮಾಯಾ ಪ್ರಕೃತಿಯಲ್ಲಿ ಇದೆಲ್ಲವೂ ಸತ್ಯ ಅಂತ ನಾನು ತಿಳ್ಕೊಂಡು ಈ ಜಗತ್ತಿನಲ್ಲಿದ್ದೆ. ಆದ್ರೆ ನಿಮ್ಮ ಭಕ್ತರಾದಂತಹ ನಾರದ ಮುನಿಯವರು ಬಂದು ನನ್ನನ್ನ ಈ ಭೌತಿಕ ಸಂಸಾರದಿಂದ ಮೇಲೆತ್ತಿದ್ದಾರೆ. ನಾನು ದಯವಿಟ್ಟು ನನ್ನನ್ನ ನೀವು ಆ ನಿಮ್ಮ ಭಕ್ತರ ನಾರದ ಮುನಿಯರ ಸೇವಕರನ್ನಾಗಿ ಮಾಡಿ. ನೋಡಿ, ನೇರವಾಗಿ ಭಗವಂತನ ಸೇವಕರು ಮಾಡಿ ಅಂತಾನು ಕೇಳ್ತಾ ಇಲ್ಲ. ಎಷ್ಟು ಅದ್ಭುತವಾದಂತಹ ಪ್ರಹ್ಲಾದ್ ಮಹಾರಾಜರ ಚೇತನ, ಆಲೋಚನೆ, ಅವರ ಪ್ರಜ್ಞೆ ನೋಡಿ. ಈ ಜಗತ್ತಿನಲ್ಲಿ ನಾವು ಯಾವಾಗಲೂ ಎಲ್ಲರಿಗಿಂತ ಮೇಲಿರ್ಬೇಕು ಅಂತ ಆಲೋಚನೆ ಮಾಡ್ತೀವಿ, ಎಲ್ಲರನ್ನ ಆಳ್ಬೇಕು ಅಂತ ಆಲೋಚನೆ ಮಾಡ್ತೀವಿ. ಆದ್ರೆ ನಾವು ಎಷ್ಟು ಆಧ್ಯಾತ್ಮಿಕ ಪ್ರಗತಿ ಮಾಡ್ತೀವಲ್ಲ, ಅಷ್ಟು ನಾವು ಭಗವಂತನ ಭಕ್ತರ ಸೇವಕರನ್ನಾಗಿ ಮಾಡಿ. ಆ ರೀತಿ ಆಲೋಚನೆ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ ಸೇವೋನ್ಮುಖೇಹಿ, ಸೇವೋನ್ಮುಖರಾಗಿರ್ಬೇಕು ಅಂತ ಹೇಳಿ. ಆ ಸೇವೆ ಎಲ್ಲಿಂದ ಪ್ರಾರಂಭ ಆಗುತ್ತೆ ಹೇಳ್ಬೋದು? ಸೇವೆ ಹೇಗೆ ನಾವು ಪ್ರಾರಂಭ ಮಾಡ್ಬೋದು? ಪಾದದಿಂದ. ಆಯ್ತು. ಸ್ವಲ್ಪ ಸ್ವಲ್ಪ ಏನಾರ ಗುಡಿಗೆ ಹೋಗಿ ಅಲ್ಲೇನೆ ಸ್ವಲ್ಪ ಸೇವೆ ಮಾಡಿ ಬರೋದು ಸ್ಟಾರ್ಟಿಂಗ್ ಪ್ರೊಸೆಸ್. ಮಾಡ್ಬೇಕು ಏನಿಲ್ಲ, ಅಷ್ಟೇ ಸ್ವಲ್ಪ ಕಸ ಹೊಡೆದು ಆಗ್ಲಿ, ವೆರಿ ಗುಡ್. ಸಣ್ಣ ಸಣ್ಣ ಕೆಲಸದಿಂದ ಸೇವೆನ ಸ್ಟಾರ್ಟ್ ಮಾಡಬೇಕು. ಎಸ್, ವೆರಿ ಗುಡ್. ಇದರಲ್ಲಿ ಹೇಳ್ತಾ ಇದಾರೆ ಸೇವೋನ್ಮುಖೇಹಿ ಜಿಹ್ವಾದವು. ಸೇವೆ ಎಲ್ಲಿಂದ ಪ್ರಾರಂಭ ಮಾಡ್ಬೇಕು ಅಂತ ಹೇಳ್ತಾರೆ? ಆದಿ ಜಿಹ್ವಾ. ನಮ್ಗೆ ಅನಿಸ್ಬೋದು ನಾಲಿಗೆಯಿಂದ ಏನ್ ಸೇವೆ ಮಾಡೋದಕ್ಕಾಗುತ್ತೆ? ನಾಲಿಗೆಯಿಂದ ಭಗವಂತನ ಪ್ರಸಾದ ಸ್ವೀಕಾರ ಮಾಡೋದು. ಎಸ್, ಭಗವಂತನ ಪ್ರಸಾದ ನೋಡಿ. ಸಾಮಾನ್ಯವಾಗಿ ಸತ್ಸಂಗಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ನಮ್ಮ ಇಸ್ಕಾನ್ ಮಂದಿರದಲ್ಲಿ ಅಷ್ಟು ಸಾಮಾನ್ಯವಾಗಿ ಯಾಕೆ ಬರ್ತಾರೆ ಅಂತ ಹೇಳಿದ್ರೆ ಕೊನೆಯಲ್ಲಿ ಪ್ರಸಾದ ಇರುತ್ತೆ. ಕೆಲವು ಸಲ ಸತ್ಸಂಗ ಮುಗಿದ್ಮೇಲೆ ಬರ್ತಾರೆ. ಪ್ರಸಾದ ಮಹಾಪ್ರಸಾದೆ ಗೋವಿಂದೇ ನಾಮ ಬ್ರಾಹ್ಮಣಿ ವೈಷ್ಣವಿ. ಈ ಪ್ರೇಯರ್ ಆಗೋಕಿನ ಮುಂಚೆ ಇರ್ತಾರೆ, ಹಾಜರಿರ್ತಾರೆ. ಆದ್ರೆ ಇದು ಒಂದು ಸೇವೆ ನಾಲಿಗೆಯಿಂದ, ಇದನ್ನ ಸೇವೆನಾ ಅಂತ ಹೇಳ್ತಾರೆ. ಭಗವಂತನ ಪ್ರಸಾದ ಸ್ವೀಕಾರ ಮಾಡೋದು. ಅದಕ್ಕೋಸ್ಕರ ಭಗವಂತ ಶಾಸ್ತ್ರದಲ್ಲಿ ಹೇಳ್ತಾರೆ, ಪ್ರತಿದಿನ ನಾವು ನಮ್ಮ ಮನೆಯಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಭಗವಂತನಿಗೆ ನೈವೇದ್ಯ ಇಡಬೇಕು. ನಾವು ಯಾವಾಗ ಆಧ್ಯಾತ್ಮಿಕ ಪ್ರಗತಿ ಮಾಡ್ತಾ ಇರ್ತೀವಿ ಆಗ ಭಕ್ತರಿಗೆ ಆಲೋಚನೆ ಬರುತ್ತೆ, ನಾನ್ ಭಗವಂತನ ಪ್ರಸಾದ ಬಿಟ್ಟು ಮತ್ತೇನು ಸ್ವೀಕಾರ ಮಾಡೋದು ಬೇಡ ಅಂತ. ನಾನು ನಿನ್ನೆ ಚರ್ಚೆ ಮಾಡ್ತಾ ಇದ್ದೆಲ್ಲ, ಶ್ರೀಮತಿ ರಾಧಾರಾಣಿ ಏನ್ ಆಲೋಚನೆ ಇತ್ತು? ನಾನು ನನ್ನ ಕಣ್ಣಿಂದ ಕೃಷ್ಣನ ಬಿಟ್ಟು ಮತ್ತೇನು ನೋಡೋದಕ್ಕೆ ಇಚ್ಛೆ ಇಲ್ಲ. ಅದಕ್ಕೋಸ್ಕರ 1-2 ವರ್ಷಗಳ ಕಾಲ ಅವಳು ಕಣ್ಣನ್ನೇ ತೆಗೆದಿರ್ಲಿಲ್ಲ. ಕೃಷ್ಣ ಬಂದು ಸ್ಪರ್ಶ ಮಾಡಿದ ತಕ್ಷಣ ಆಮೇಲೆ ಕಣ್ಣನ್ನ ತೆಗೆದಾಳೆ. ಆ ರೀತಿ ಶುದ್ಧ ಭಕ್ತರ ಆಲೋಚನೆ ಹೇಗಿರುತ್ತೆ? ನಾವು ಭಕ್ತಿಯಲ್ಲಿ ಪ್ರಗತಿ ಮಾಡ್ತೇವೆ, ಆಲೋಚನೆ ಹೇಗಿರುತ್ತೆ? ನಾವು ಭಗವಂತನ ಪ್ರಸಾದ ಬಿಟ್ಟು ಮತ್ತೇನು ತಗೊಳ್ಳೋದಿಲ್ಲ. ಪ್ರತಿಯೊಂದು ಆಹಾರವನ್ನು ನಾವು ತಗೊಳ್ತೀವಲ್ಲ, ಅದೆಲ್ಲವೂ ಏನ್ ಮಾಡ್ಬೇಕು? ಪ್ರಸಾದವನ್ನಾಗಿ ಮಾರ್ಪಾಟ್ ಮಾಡ್ಬೇಕು. ಪ್ರಸಾದ ಹೇಗೆ ಮಾರ್ಪಾಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಯಾವ್ದಾದ್ರು ಅಂಗಡಿಯಿಂದ ಪ್ರಸಾದ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಂಡ್ ಬರೋದಕ್ಕಾಗುತ್ತೆ? ಹೇಗೆ?
ಅಡಿಗೆನೇ ಪ್ರಸಾದವಾಗಿ ಮಾಡ್ಬೇಕು. ಹಾ, ಭಗವಂತನಿಗೆ ನೈವೇದ್ಯ ಇಡುವಂಥದ್ದು. ಭಗವಂತನಿಗೆ ನೈವೇದ್ಯ ಇಟ್ರೆ ಅದು ಪ್ರಸಾದ ಆಗೋಗ್ಬಿಡತ್ತೆ. ಈ ರೀತಿ ಸೇವೋನ್ಮುಖೇಹಿ ಜಿಹ್ವಾದವು, ಒಂದು ಪ್ರಸಾದವನ್ನ ಸ್ವೀಕಾರ ಮಾಡೋದ್ರ ಮೂಲಕ, ಎರಡನೇದು ಜಿಹ್ವಾಯಿಂದ ಮತ್ತೇನ್ ಮಾಡ್ತೀವಿ ನಾವು? ನಾಮ ಜಪ, ನಾಮಸ್ಮರಣೆ. ಮನೆ ಮನೆ ಕತೆ ಮಾಡ್ತೀವಿ. ಈ ಮನೆ ಮನೆ ಕತೆ ಬದಲು ಏನ್ ಮಾಡ್ಬೇಕು? ಭಗವಂತನ ನಾಮಸ್ಮರಣೆ, ನಾಮ ಉಚ್ಚಾರಣೆ, ಕೀರ್ತನೆ ಇದು ಮಾಡ್ಬೇಕು. ಈ ಎರಡು ಮಾಡೋದ್ರಿಂದ ಸೇವೋನ್ಮುಖ ಪ್ರಾರಂಭ ಆಗತ್ತೆ. ಅದಾದ್ಮೇಲೆ ಬೇರೆ ಎಲ್ಲ ಇಂದ್ರಿಯಗಳನ್ನು, ಬೇರೆ ಎಲ್ಲ ನಮ್ಮ ಎಲ್ಲ ಭಗವಂತ ಏನೆಲ್ಲ ನಮಗೆ ಕರುಣಿಸಿದಾನೆ ಈ ಜಗತ್ತಿನಲ್ಲಿ, ಅವೆಲ್ಲವನ್ನು ಭಗವಂತನ ಸೇವೆನಲ್ಲಿ ತೋರಿಸೋದು. ಅದ್ರ ಪ್ರಾರಂಭ ಎಲ್ಲಿಂದ ಆಗುತ್ತೆ? ಜಿಹ್ವಾ. ಆ ರೀತಿ ಸೇವೋನ್ಮುಖೇಹಿ ಜಿಹ್ವಾದು. ಈ ರೀತಿ ನೀವು ಮಾಡಿದ್ರೆ ಏನ್ ಸಿಗುತ್ತೆ? ಸ್ವಯಮೇವ ಸ್ಫುರತ್ಯದಃ. ನಿಮಗೆ ನಾನೀಗ ಚರ್ಚೆ ಮಾಡ್ತಾ ಇರೋದು, ನೀವು ಶಾಸ್ತ್ರದಿಂದ ಓದಿದ್ರು ಅದೆಲ್ಲವೂ ಕೆಲವು ಸಲ ಸಂಪೂರ್ಣವಾಗಿ ಅರ್ಥ ಆಗೋದಿಲ್ಲ, ಪ್ರಶ್ನೆಗಳು ಇನ್ನೂ ಉಳಿದಿರುತ್ತೆ ಕೆಲವು ಸಲ. ಅದು ಯಾವಾಗ ಸಂಪೂರ್ಣವಾಗಿ ಸಂಶಯ ಎಲ್ಲ ದೂರ ಆಗುತ್ತೆ ಅಂತ ಹೇಳಿದ್ರೆ ಸ್ವಯಮೇವ ಸ್ಫುರತ್ಯದಃ. ಇದೆಲ್ಲ ಈ ರೀತಿ ಸೇವೋನ್ಮುಖರಾಗಿ ನಾವು ಮಾಡ್ತಾ ಇದ್ರೆ ಸ್ವಯಂ ಹೃದಯದಲ್ಲಿ ಭಗವಂತ ಜ್ಞಾನವನ್ನ, ಅವನ ಮೇಲೆ ಆಕರ್ಷಣೆಯನ್ನ ಅವನು ಸ್ಫುರಿತ ಮಾಡ್ತಾನೆ, ಸ್ಫೂರ್ತಿಯನ್ನ ಮಾಡಿಸ್ತಾನೆ. ಅಂದ್ರೆ ನಾವು ಪ್ರಾರಂಭ ಈ ರೀತಿ ಮಾಡ್ಬೋದು, ಶ್ರವಣದಿಂದ, ನಾಮ ಜಪದಿಂದ, ಇದೆಲ್ಲ ಮಾಡ್ಬೇಕು. ಆದ್ರೆ ಹೇಗ್ ಮಾಡ್ಬೇಕು ಅಂತ ಹೇಳಿದ್ರೆ ಸೇವೋನ್ಮುಖರಾಗಿ ಮಾಡ್ಬೇಕು. ಈ ರೀತಿ ನಾವು ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ಈಗ ರುಕ್ಮಿಣಿ ಹೇಗೆ ಅಷ್ಟೊಂದು ಭಗವಂತನ ಮೇಲೆ ಅದೆಷ್ಟು ಭಗವಂತನ ಆಕರ್ಷಣೆ ಶ್ರವಣ ಮಾಡಿ ಮಾಡಿ ಉತ್ಕೃಷ್ಟವಾಯ್ತು ಅಂತ ಹೇಳಿದ್ರೆ ಅವಳಿಗೆ ಅನ್ನಿಸ್ತು, ನಾನು ಮದ್ವೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಯಾರನ್ನ ಮಾಡ್ಕೊಳ್ಬೇಕು? ಬರೀ ಶ್ರೀಕೃಷ್ಣನನ್ನ. ಆ ರೀತಿ ಮಾಡಿ ಅವಳು ಲೆಟರ್ನು ಕಳಿಸ್ಬಿಟ್ಟಿದ್ಲು, ಪ್ರೇಮ ಪತ್ರವನ್ನು ಕಳಿಸಿದ್ಲು. ಆ ಪ್ರೇಮ ಪತ್ರ ಸಂಪೂರ್ಣವಾಗಿ ಭಗವಂತನ, ಈ ಜಗತ್ತಿನಲ್ಲಿ ಪ್ರೇಮ ಪತ್ರ ಅಂತ ಹೇಳ್ಬೋದು, ಆದ್ರೆ ಅದು ಹೆಚ್ಚಾಗಿ ಪ್ರೇಮ ಪತ್ರ ಬದಲು ಕಾಮ ಪತ್ರ ಇರುತ್ತೆ. ಆದ್ರೆ ನಿಜವಾದ ಪ್ರೇಮ ಪತ್ರ ಯಾವ್ದದು? ರುಕ್ಮಿಣಿ ಬರೆದಿರುವಂತದ್ದು. ಈ ಪ್ರೇಮ ಪತ್ರ ಸಂಪೂರ್ಣವಾಗಿ ಕೃಷ್ಣ ಓದಿದ್ರು, ಕೇಳಿದ್ರು. ಅದಾದ್ಮೇಲೆ ಕೃಷ್ಣನ್ ಏನು ನಿಶ್ಚಯ ಮಾಡಿದ್ರು? ನಾನು ರುಕ್ಮಿಣಿಯನ್ನ ಮದ್ವೆ ಮಾಡ್ಕೊಳ್ಳೋದಿಕ್ಕೆ ತೀರ್ಮಾನ ಮಾಡಿದ್ದೇನೆ. ಭಗವಂತ ಒಂದು ಸಲ ತೀರ್ಮಾನ ಮಾಡಿದ್ರೆ ಭಗವಂತನ ಸಂಕಲ್ಪ ಶಕ್ತಿ ಎಷ್ಟು ಬಲವಾಗಿರುತ್ತೆ ಅಂತ ಹೇಳಿದ್ರೆ ಅದನ್ನ ಮುರಿಯೋದಕ್ಕೆ ಯಾರು ಸಾಧ್ಯ ಇಲ್ಲ. ಭಗವಂತ ಆಲೋಚನೆ ಮಾಡಿದ್ರು, ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ವಿಜಯ ಆಗತ್ತೆ, ಕೌರವರ ನಾಶ ಆಗತ್ತೆ. ಭಗವಂತ ನಿಶ್ಚಯ ಮಾಡಿದ್ರು ಮುಂಚೆನೆ. ಆಮೇಲೆ ಆಗಿದ್ದೆಲ್ಲ ಡೀಟೇಲ್ಸ್ ಅಷ್ಟೇ. ಹೇಗೆ ಕೌರವರು ಸೋತ್ರು, ದ್ರೌಪದಿಯ ವಸ್ತ್ರಾಪಹರಣ ಆದಾಗ ಭಗವಂತ ನಿಶ್ಚಯ ಮಾಡಿದ್ರು, ಈ ಸಂಪೂರ್ಣ ಕೌರವರನ್ನ ನಾನು ನಾಶ ಮಾಡಿಸ್ತೇನೆ. ಸೊ ಆ ರೀತಿ ಭಗವಂತ ಒಂದು ಸಲ ಏನಾದ್ರು ಸಂಕಲ್ಪ ಮಾಡಿದ್ರೆ ಅದು ನಿಶ್ಚಿತವಾಗುತ್ತೆ. ಈಗ ಭಗವಂತ ಅದನ್ನ ಹೇಗೆ ಮಾಡಿಸಿದ್ರು ಅದನ್ನ ನಾವು ಇವತ್ತಿನ ಚರ್ಚೆ ಮಾಡೋಣ. ಶ್ರೀಶುಕ ಉವಾಚ ವೈದರ್ಭ್ಯಾ ಸತು ಸಂದೇಶಂ ನಿಶಮ್ಯ ಯದುನಂದನಃ ಪ್ರಗೃಹ್ಯ ಪಾಣಿನಾ ಪಾಣಿಂ ಪ್ರಹಸನ್ನಿದಮಬ್ರವೀತ್. ಶುಕಮುನಿಗಳು ಹೇಳ್ತಾ ಇದ್ದಾರೆ, ಶ್ರೀಕೃಷ್ಣ ಏನ್ ಮಾಡ್ದ ಅಂತ ಹೇಳಿದ್ರೆ, ಈ ಬ್ರಾಹ್ಮಣ ಬಂದು ಸಂದೇಶವನ್ನ ಕೊಟ್ಟಿದ್ದ. ಈ ಸಂದೇಶವನ್ನ ಕೊಟ್ಟಿದ್ದ ತಕ್ಷಣ ಆ ಬ್ರಾಹ್ಮಣನ ಕೈಯನ್ನ ಶ್ರೀಕೃಷ್ಣ ಅವರ ಕೈಯಲ್ಲಿ ಇಡಿಸ್ಕೊಂಡ್ರು. ಸಾಮಾನ್ಯವಾಗಿ ಕನ್ಯಾದಾನ ಮಾಡಿದಾಗ ಏನ್ ಮಾಡ್ತಾರೆ? ಪಾಣಿಗ್ರಹಣ ಅಂತ ಹೇಳ್ತಾರೆ. ಪಾಣಿಗ್ರಹಣ ಅಂತ ಹೇಳಿದ್ರೆ ಕೈಯಲ್ಲಿ ಕೈ ಸೇರಿಸುವಂಥದ್ದು. ಈಗ ಕೃಷ್ಣ ರುಕ್ಮಿಣಿಯ ಪಾಣಿಗ್ರಹಣ ಮಾಡ್ತೀನಿ ಅಂತ ಹೇಳಿ ಬ್ರಾಹ್ಮಣನಿಗೆ ಆಶ್ವಾಸನೆ ಕೊಟ್ರು. ಹೇಗೆ? ಅವರ ಕೈಯನ್ನ ಹಿಡ್ಕೊಂಡ್ರು ಅಂತ ಹೇಳಿದ್ರೆ ಭಗವಂತ ಸೂಚನೆ ಕೊಟ್ರು, ನಾನು ರುಕ್ಮಿಣಿಯ ಪಾಣಿಗ್ರಹಣ ಮಾಡ್ತೀನಿ ಅಂತ ಹೇಳಿ. ಈ ರೀತಿ ಕೃಷ್ಣ ಹೇಳ್ತಾ ನಸುನಗ್ತಾರೆ. ಭಗವಂತನ ನಗುವಿನಲ್ಲಿ ಎಷ್ಟೊಂದು ಗೂಢವಾದ ಅರ್ಥ ಇರುತ್ತೆ. ಆ ಭಗವಂತನ ನಗು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಸಂಪೂರ್ಣ ಎಲ್ಲಾ ರೀತಿಯ ಆಶ್ವಾಸನೆ ಕೊಡುತ್ತೆ. ಎಲ್ಲಾ ರೀತಿಯ ಏನೆಲ್ಲ ಸಂಶಯ ಇರುತ್ತೆ, ಏನೆಲ್ಲ
ಚಿಂತೆ ಇರುತ್ತೆ, ಅವೆಲ್ಲವನ್ನು ತಕ್ಷಣ ಭಗವಂತನ ಒಂದು ನಗು ನೋಡಿದ ತಕ್ಷಣ ಸಾಕು, ಎಲ್ಲವೂ ಅದು ಹೋಗ್ಬಿಡುತ್ತೆ. ಆ ಭಗವಂತ ಎಷ್ಟು ಸಂಪೂರ್ಣವಾಗಿ ಇವನಿಗೆ ಆಶ್ವಾಸನೆ ಕೊಟ್ಟು ಹೇಳಿದ್ರು, ಇವನಿಗೆ ಏನು ನಿಶ್ಚಿಂತೆಯಾಗಿ ಹೇಳ್ತಾ ಇದ್ದ, ರುಕ್ಮಿಣಿಯ ಉದ್ಧಾರ ಆಗೋಗ್ಬಿಡುತ್ತೆ. ಈ ರೀತಿ ಭಗವಂತ ಆಶ್ವಾಸನೆ ಕೊಟ್ಟರು. ಅದಷ್ಟೇ ಅಲ್ಲ, ಈಗ ಭಗವಂತ ಈ ಬ್ರಾಹ್ಮಣನಿಗೆ ಸಂಪೂರ್ಣ ಪ್ರೇಮ ಪತ್ರವನ್ನ ಕೇಳಿ ಈಗ ಇವನು ನಸುನಕ್ಕಿ ಹೇಳ್ತಾ ಇದ್ದಾನೆ ಏನು ಅಂತ, ತಥಾಹಂ ಅಪಿ ತಚ್ಚಿತ್ತೋ ನಿದ್ರಾಂ ಚ ನ ಲಭೇ ನಿಶಿ ವೇದಾಹಂ ರುಕ್ಮಿಣಾ ದ್ವೇಷಾತ್ ಮಮ ಉದ್ವಾಹ ನಿವಾರಿತಃ. ಈಗ ನೋಡಿ ಭಗವಂತ ಹೇಳ್ತಾ ಇದ್ದಾರೆ, ರುಕ್ಮಿಣಿಯ ಮನಸ್ಸು ನನ್ನ ಮೇಲೆ ಹೇಗೆ ನೆಟ್ಟಿದೆಯೋ, ರುಕ್ಮಿಣಿಯ ಮನಸ್ಸು ಸಂಪೂರ್ಣವಾಗಿ ಕೃಷ್ಣನಲ್ಲಿ ಇತ್ತು. ಅವಳು ಕೃಷ್ಣನ ಬಿಟ್ಟು ಮತ್ತೇನು ಆಲೋಚನೆ ಮಾಡ್ತಾ ಇರ್ಲಿಲ್ಲ. ನಾನು ಹೇಳಿದ್ನಲ್ಲ, ಆ ಕಳ್ಳ ಹೇಗೆ ಕೃಷ್ಣನ ಆಲೋಚನೆ ಮಾಡ್ತಾ ಇದ್ದ, ನಾನು ಅದರ ಸಂಪೂರ್ಣ ಸಾರಾಂಶ ನಿಮ್ಗೆ ಹೇಳಿಲ್ಲ. ಯಾಕೆ ಅವನಿಗೆ ಕೃಷ್ಣನ ದರ್ಶನ ಆಯ್ತು? ಅವನು ಹಿಂದೆ ಕೃಷ್ಣ 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 ಅಂತ ಹೇಳಿ ಜಪ ಮಾಡಿದ್ದಕ್ಕೆ ಆಗಿರ್ಬೋದು, ಮನ್ಸಚ್ಚಿನಿಂದ. ವೆರಿ ಗುಡ್, ವೆರಿ ಗುಡ್. ಹೇಳ್ತಾ ಇದ್ದಾರೆ, ಯಾಕೆಂದ್ರೆ ಕಳ್ಳ ನೋಡಿ, ಕಳ್ಳನಾದ್ರೂ ಕಳ್ಳ ಅಂತ ಹೇಳಿದ್ರೆ ಮೊದಲೇ ಎಷ್ಟೊಂದು ಪಾಪ ಮಾಡಿದಾನೆ, ಆದ್ರೆ ಅವೆಲ್ಲ ಪಾಪದಿಂದ ನಾವು ದೂರ ಆಗೋಗ್ಬಿಟ್ಟ. ಹೇಗೆ ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ಅವನ ಮನಸ್ಸಿನಲ್ಲಿ ಅವನು ಮತ್ತೇನು ಆಲೋಚನೆ ಮಾಡಿಲ್ಲ. ವೃಂದಾವನ ಯಾತ್ರೆ ಮಾಡ್ತಾ ಮಾಡ್ತಾ ಅವನು ಬರೀ ಕೃಷ್ಣನ ಆಲೋಚನೆ ಮಾಡ್ತಾ ಇದ್ದ. ವೃಂದಾವನ್, ಮಥುರಾ ನಗರ, ಕೃಷ್ಣ, ಯಮುನಾ, ಸಂಪೂರ್ಣವಾಗಿ ಭಗವಂತ ಆಲೋಚನೆ ಮಾಡ್ತಾ 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 ಅವನು ಸಂಪೂರ್ಣ ಅವನ ಹೃದಯ ಶುದ್ಧೀಕರಣ ಆಗೋಯ್ತು. ಒಂದು ಕೃಷ್ಣನ ಸ್ಮರಣೆ ಮಾಡ್ತಾ ಇದ್ದ, ಅದರ ಜೊತೆ ಮತ್ತೊಂದು ತುಂಬಾ ಮುಖ್ಯವಾಗಿರೋದಿದೆ. ಯಾರು ಹೇಳ್ಬೋದು? ನಾಮಸ್ಮರಣೆ. ಅದೇ, ಅವನ್ ನಾಮಸ್ಮರಣೆ ಮಾಡ್ತಾ ಇದ್ದ. ಗುರಿ ಕೃಷ್ಣ ಇತ್ತು. ಓಕೆ, ಗುಡ್. ಆವರಣ ತಗೊಳ್ಬೇಕಂತಿತ್ತು. ಆಯ್ತು, ಮತ್ತೊಂದು ಹುಡುಕ್ತಾ ಇದ್ದೀನಿ. ಶುದ್ಧ ಮನಸ್ಸು ಇರ್ಲಿಲ್ಲ, ಆವರಣ ತಗೊಳ್ಬೇಕು ಅನ್ನೋಂತಿದ್ದು. ಆದ್ರೆ ಯಾಕೆ ಕೃಷ್ಣ ಕಾಣಿಸ್ಕೊಂಡ? ಅದೇ ಧ್ಯಾನ ನಾಮಸ್ಮರಣೆ ಎಲ್ಲ ಆಯ್ತು. ತುಂಬಾ ಮುಖ್ಯವಾಗಿ ಮತ್ತೊಂದಿದೆ, ಅವನಿಗೆ ಕೃಷ್ಣನನ್ನ ಹುಡುಕ್ಬೇಕು ಅನ್ನುವಂಥದ್ದು ಆತುರತೆ ಇತ್ತು. ಗುರಿ ಅನ್ನುವಂಥದ್ದು ಬದಲು ಆತುರತೆ. ಆತುರತೆ ಅಂತ ಹೇಳಿದ್ರೆ ಅರ್ಜೆಂಟ್ ನೀಡ್, ಈಗ ಎಮರ್ಜೆನ್ಸಿ. ಈಗ ನೋಡಿ, ಕೆಲವು ಸಲ ನಾಮ ಜಪ ನಡೀತಾ ಇರುತ್ತೆ, ಅದ್ರ ಜೊತೆ ಟಿವಿ ಬೇರೆ ಬೇರೆ ಸೀರಿಯಲ್ ಚಾನೆಲ್ ಚೇಂಜ್ ಮಾಡ್ತಾ ಅದನ್ನು ನಾಮ ಜಪನ ನೋಡ್ಬಿಡುತ್ತೆ. ಹೌದಲ್ಲ? ನಾವು ಕೆಲವು ಸಲ ಭಗವಂತನ ಸತ್ಸಂಗನ ಮಾಡ್ತೀವಿ, ಆದ್ರೆ ಟೈಮ್ ಪಾಸ್ ಮಾಡೋದಕ್ಕೆ ಮಾಡ್ಬಿಡ್ತೀವಿ ಕೆಲವು ಸಲ. ಇಲ್ಲ ಕೆಲವು ಸಲ ಎಲ್ಲರೂ ಕರೀತಾರೆ ನಾವು ಹೋಗ್ಲೇಬೇಕು ಅನ್ನೋದು ಮಾಡ್ಬಿಡ್ತೀವಿ. ಆದ್ರೆ ಭಗವಂತನ ಪ್ರಾಪ್ತಿ ಮಾಡ್ಕೊಳ್ಬೇಕು ಅನ್ನೋದು ಆತುರತೆ ಇದೆಯಾ? ಯಾವಾಗ ಆತುರತೆ ಇರುತ್ತೆ ಆಗ ನಾಮಜಪದಲ್ಲಿ ಆ ಶಕ್ತಿ ಬರುತ್ತೆ. ಇಲ್ಲ ಅಂತಾರೆ ನಾಮಜಪದಲ್ಲಿ ಆ ಶಕ್ತಿ ಇರೋದಿಲ್ಲ. ಆ ಶಕ್ತಿ ಭಗವಂತನ ಪ್ರಾಪ್ತಿ ಮಾಡ್ಕೊಳ್ಬೇಕು. ನಾನು ಈ ಜೀವನ ಇರುವಂತದ್ದು ಭಗವಂತನ ಪ್ರಾಪ್ತಿಗೋಸ್ಕರನೇ, ಮತ್ಯಾವುದಕ್ಕೂ ಅಲ್ಲ. ಆ ರೀತಿಯ ದೃಢತೆ, ದೃಢ ಸಂಕಲ್ಪ. ಪ್ರಹ್ಲಾದ್ ಮಹಾರಾಜರು ಒಂದು ಶ್ಲೋಕ ಹೇಳ್ತಾ ಇದ್ದಾರೆ ನೋಡಿ. ಪ್ರಹ್ಲಾದ್ ಮಹಾರಾಜರು ಇದ್ದು ವಯಸ್ಸು ಎಷ್ಟು ಗೊತ್ತಾ? 5ನೇ ವರ್ಷದಲ್ಲಿ ಅವರ ಸ್ನೇಹಿತರು ಯಾರು ರಾಕ್ಷಸರು, ಅವರನ್ನೆಲ್ಲ ಭಕ್ತರನ್ನಾಗಿ ಮಾಡಿದ್ರು. ಎಷ್ಟು ಅಗಾಧವಾದಂತ ಭಕ್ತಿಯ ಶ್ರದ್ಧೆ ಇರಬೇಕು. ಅದರಲ್ಲಿ ಒಂದು ಶ್ಲೋಕವನ್ನ ಹೇಳ್ತಾರೆ, ಕೌಮಾರಮಾಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಮರ್ಥದಂ. ಈ ಶ್ಲೋಕದ ಅರ್ಥ ಗೊತ್ತಿದ್ಯಾ? ಹೇಳಿ. 5ನೇ ವರ್ಷದಿಂದಾನೆ ಭಕ್ತಿಯನ್ನು ಪ್ರಾರಂಭ ಮಾಡಬೇಕು. ಕೌಮಾರಮಾಚರೇತ್ ಪ್ರಾಜ್ಞೋ. ಪ್ರಾಜ್ಞೋ ಅಂತ ಹೇಳಿದ್ರೆ ಯಾರು ನಮ್ಮ ಪ್ರಜ್ಞೆ ಎಲ್ಲಿಂದ ಪ್ರಾರಂಭ ಆಗುತ್ತೆ, ಆಮೇಲೆ ಸ್ವಲ್ಪ ಅದು ಹೇಳೋದು ತಿಳ್ಕೊಳ್ಬೋದು, ಕಲ್ತ್ಕೊಳ್ಬೋದು. ಯಾವಾಗಿಂದ ಪ್ರಾರಂಭ ಆಗುತ್ತೆ? ಆ ಸಮಯದಿಂದಾನೇ ನಾವು ಭಕ್ತಿಯನ್ನ ಪ್ರಾರಂಭ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಾವು ಕಲ್ತ್ಕೊಳ್ಳೋದು ಪ್ರಾರಂಭ ಆಗೋಗ್ಬಿಟ್ಟ ಮೇಲೆ
ಈ ಜಗತ್ತಿನಲ್ಲಿರುವಂತಹ ಮೋಹ ಬೇರೆ ಬೇರೆ, ಅದನ್ನ ನಾವು ಕಲ್ತ್ಕೊಂಡ್ಬಿಡ್ತೀವಿ. ಆದ್ರೆ ಸತ್ಯದ ವಿಷಯ ಕಲ್ತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಕೌಮಾರಂ ಆಚರೇತ್ ಪ್ರಾಜ್ಞೋ. ಏನ್ ಕಲಿಬೇಕು? ಧರ್ಮಾನ್ ಭಾಗವತಾನಿಹ. ಈ ಭಾಗವತ ಧರ್ಮವನ್ನ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸಣ್ಣ ವಯಸ್ಸಿನಿಂದಾನೆ. ಈಗ ಕೆಲವ್ರಿಗೆಲ್ಲ ಅನಿಸ್ಬೋದು, ಅರೆ ಸಣ್ಣ ವಯಸ್ಸಿನಿಂದ ಇದು ಮಾಡ್ಬೇಕಾಗಿರೋದು ನಾವು ಯಾವ ವಯಸ್ಸಾಗೋಗ್ಬಿಡುತ್ತೆ, ವಯಸ್ಸಾದ್ಮೇಲೆ ಮಾಡ್ಬೇಕಿದು, ಹೌದಲ್ಲ? ಭಗವದ್ಗೀತೆ ಯಾವಾಗ ಓದ್ಬೇಕು? ಸಣ್ಣವರಿಂದನೇ ಸ್ಟಾರ್ಟ್ ಮಾಡಬೇಕು. ಯಾವಾಗ ಕಣ್ಣು ಮಂಜಾಗೋಗ್ಬಿಡುತ್ತೆ, ಸ್ಪೆಕ್ಸ್ ಹಾಕೊಳ್ತಾರೆ, ಆಮೇಲೆ ಹಲ್ಲು ಮುರಿದೋಗ್ಬಿಟ್ಟಿರುತ್ತೆ, ಆಮೇಲೆ ಕೂದಲು ಬೆಳ್ಳಗಾಗ್ಬಿಟ್ಟಿದೆ, ಆಮೇಲೆ ನಡೆಯೋದಕ್ಕೆ 3 ಕಾಲು ಬಂದ್ಬಿಡುತ್ತೆ, 2 ಕಾಲ ಜೊತೆ ಮತ್ತೊಂದು, ಆಗ ಏನು ಮಾಡೋದಕ್ಕಾಗೋದಿಲ್ಲಲ್ಲ, ಆಗ ಭಗವಂತನ ಸೇವೆ ಮಾಡ್ಬೋದು. ಏನ್ ಸೇವೆ ಮಾಡೋದಕ್ಕಾಗುತ್ತೆ ಆಗ? ಆಗ ನಾವು ಕೆಲಸ ಊಟನೂ ಮಾಡೋದಕ್ಕಾಗೋದಿಲ್ಲ, ಬೇರೆ ಯಾರಾದ್ರೂ ಬಂದು ಊಟ ಮಾಡಿಸ್ತಾರೆ, ಆಗೇನ್ ಸೇವೆ ಮಾಡೋದಕ್ಕಾಗತ್ತೆ? ನಿಜವಾಗಿಯೂ ನಾವು ಭಗವಂತನ ಸೇವೆ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಶಕ್ತಿ ಇರುವಾಗ ಮಾಡ್ಬೇಕು. ನಾವು ಶಕ್ತಿ ಇರುವಾಗ ಎಲ್ಲಾ ಭೌತಿಕ ಜಗತ್ತಿನಲ್ಲಿ ಹಾಕ್ಬಿಟ್ಟಿರ್ತೀವಿ. ಅದಾದ್ಮೇಲೆ ಕೊನೆಗೆ ಆಯ್ತು, ಈಗ ಏನು ಇಲ್ದಿಲ್ಲ ನನ್ಗೆ, ಭಗವಂತ ನೀನೇ ನೋಡ್ಕೊ, ಆ ರೀತಿ ಅದು ಉತ್ತಮ ಅಲ್ಲ. ಈಗ ಯಾರಾದ್ರೂ ಒಬ್ಬರಿಗೆ ಗಿಫ್ಟ್ ಕೊಡ್ಬೇಕು ಅಂತ ಹೇಳ್ಕೊಳ್ಳಿ. ನಿಮ್ಮ ಮನೇಲಿ ಯಾರಾದ್ರೂ ನೆಂಟರು ಬಂದಿದ್ದಾರೆ, ಇಲ್ಲ ಅತಿಥಿಗಳು ಬಂದಿದ್ದಾರೆ, ಇಲ್ಲ ಯಾರಾದ್ರೂ ತುಂಬಾ ಮಹಿಮಾನ್ವಿತರು ಬಂದಿದ್ದಾರೆ, ಅವ್ರಿಗೆ ನೀವು ಒಂದು ಹಾರ ಹಾಕ್ತೀರಿ ಅಂತ ತಿಳ್ಕೊಳ್ಳಿ. ನೋಡಿ, ಈ ಹಾರ ಹಾಕಿದ್ದಾರೆ, ಎಷ್ಟು ಸುಂದರವಾಗಿದೆ ಹಾರ ಇದೆ. ಆಮೇಲೆ ಈ ಹಾರದಲ್ಲಿ ಈ ಹೂಗಳೆಲ್ಲ ಇದೆಯಲ್ಲ, ಇದು ಇವತ್ತಿನ ಹೂವನೇ ಇಲ್ಲ ಒಂದು ವಾರದ ಹಿಂದಿನ ಹೂವ? ಇವತ್ತಿಂದಲ್ಲ. ನಾವು ಹಿಂದಿನ ವಾರದ ಹೂವ ಯಾವಾಗ್ಲಾದ್ರು ಹಾಕ್ತಿವಿ ಬೇರೆಯವ್ರಿಗೆ? ಯಾಕೆ? ಬಾಡೋಗ್ಬಿಟ್ಟಿರುತ್ತೆ. ಬಾಡೋಗಿರೋ ಹೂವ ಅದು ಯಾರಿಗೂ ಅರ್ಪಣೆ ಮಾಡೋದಿಲ್ಲ, ಅದೇನ್ ಮಾಡ್ತೀವಿ? ಬಿಸಾಕ್ತೀವಿ. ಆದ್ರೆ ನಾವು ಭಗವಂತನಿಗೆ ಏನ್ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ, ನಮ್ಮ ಶರೀರ ಬಾಡೋದ್ಮೇಲೆ ಕೊಡ್ತಾ ಇದೀವಿ. ಸಂಪೂರ್ಣ ಎಲ್ಲಾನು ಮುಗ್ದೋಗ್ಬಿಟ್ಟಿದೆ. ಶಕ್ತಿ ಎಲ್ಲ ಬೇರೆ ಬೇರೆ ಭೌತಿಕ ಜಗತ್ತಿನಲ್ಲಿ ಭೋಗ ಮಾಡೋದಕ್ಕೆಲ್ಲ ಮಾಡ್ಬಿಟ್ಟಿದ್ವಿ. ಈಗ ಕೊನೆಗೆ ಭಗವಂತರ ಬಂದ್ಬಿಟ್ಟು, ಭಗವಂತ ನನ್ನನ್ನು ರಕ್ಷಣೆ ಮಾಡುವಂತ. ಆದ್ರೆ ಸಿನ್ಸಿಯರ್ ಯಾರು ನಾವು ಭಕ್ತಿ ಮಾಡ್ತೀವಿ, ತುಂಬಾ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಭಕ್ತಿ ಮಾಡ್ತೀವಿ, ಆಗ ಶಕ್ತಿ ಇರುವಾಗ ಭಗವಂತನ ಕೊಡ್ಬೇಕು. ಶಕ್ತಿ ಎಲ್ಲ ಹೋಗ್ಬಿಟ್ಟ ಮೇಲೆ ಭಗವಂತನ ಕೊಟ್ಟರೆ ಏನ್ ಪ್ರಯೋಜನ? ಅದಕ್ಕೋಸ್ಕರ ರುಕ್ಮಿಣಿ ಈಗ ಸಂಪೂರ್ಣವಾಗಿ ಅವಳು ಭಗವಂತನಿಗೆ ಈಗ ಅರ್ಪಣೆ ಮಾಡ್ಕೊಳ್ಬೇಕು ಅಂತಿದ್ದಾಳೆ. ಈಗ ಕೃಷ್ಣ ಏನಂದ? ಸಂಪೂರ್ಣವಾಗಿ ಹೇಗೆ ರುಕ್ಮಿಣಿಯ ಮನಸ್ಸು ನನ್ನಲ್ಲಿದೆ, ನನ್ನ ಮನಸ್ಸು ಅಷ್ಟೇ ರುಕ್ಮಿಣಿಯಲ್ಲಿದೆ. ನಾವು ಎಷ್ಟು ಭಕ್ತಿ ಮಾಡ್ತೀವಲ್ಲ, ಅದೇ ರೀತಿ ಭಗವಂತನು ಅವರ ಭಕ್ತರ ಭಕ್ತಿ ಮಾಡ್ತಾರೆ. ನೋಡಿ, ನಮಗೆ ಅನ್ನಿಸ್ಬೋದು ನಾವು ಭಗವಂತನ ಭಕ್ತಿ ತುಂಬಾ ಜಾಸ್ತಿ ಮಾಡ್ತಾ ಇದೀವಿ ಅಂತ ಅನ್ನಿಸ್ಬಿಡುತ್ತೆ ಕೆಲವು ಸಲ. ಆದ್ರೆ ಭಗವಂತ ನಮಗಿನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ನಮ್ಮ ಆಲೋಚನೆ ಹೇಳ್ತಾರೆ, ನಾವು ಭಗವಂತನ ಹತ್ತಿರ ಒಂದು ಹೆಜ್ಜೆ ಇಟ್ರೆ ಭಗವಂತ ಅವರ ಒಂದು ಹೆಜ್ಜೆ ಇಡ್ತಾರೆ. ಭಗವಂತನ ಒಂದು ಹೆಜ್ಜೆ ಎಷ್ಟು? ವಾಮನ ಅವತಾರ ಕೇಳಿದ್ರೆ ಎಲ್ಲರೂ? ಭಗವಂತನ ಒಂದು ಹೆಜ್ಜೆ ಎಷ್ಟು ಅಂತ ನಮ್ಗೆ ಗೊತ್ತಿದೆ. ಆ ಒಂದು ಹೆಜ್ಜೆಯಿಂದ ಏನ್ ಮಾಡ್ತಾರೆ ಅವರು? ಈ ಭೂಮಿಯಿಂದ ಸಂಪೂರ್ಣ ಬ್ರಹ್ಮಾಂಡವನ್ನ ಒಂದು ಛಿದ್ರವನ್ನ ಮಾಡ್ತಾರೆ. ಮೇಲಿನ 7 ಲೋಕಗಳನ್ನ ಅವರು ಒಂದೇ ಹೆಜ್ಜೆಯಿಂದ ಅವರು ಅಳೆಗಳುತ್ತಾರೆ. ಅಂದ್ರೆ ನಾವು ಒಂದು ಹೆಜ್ಜೆ ಭಗವಂತನ ಹತ್ರ ಇಟ್ರೆ ಭಗವಂತ ಏನ್ ಮಾಡ್ತಾರೆ? ಅವರ ಒಂದು ಹೆಜ್ಜೆ ಇಡ್ತಾರೆ. ಆ ಒಂದು ಹೆಜ್ಜೆ 1000 ಹೆಜ್ಜೆ ಇದ್ದಾವೆ. ಅಂದ್ರೆ ನೋಡಿ, ನಾವು ಭಗವಂತನಿಗೆ ಸ್ವಲ್ಪ ಏನಾದ್ರೂ ಮಾಡಿದ್ರು ಭಗವಂತ ಅವರ ಕೈಯಿಂದ ಅಷ್ಟೊಂದು ಮಾಡ್ತಾರೆ. ನಮ್ಮ ಕೈಗಳು ಭಗವಂತನಿಗೆ ಏನ್ ಕೊಡ್ಬೇಕಾಗುತ್ತೆ? ನಮ್ಗೆ ಇರೋದು 2 ಕೈಗಳು. ಆದ್ರೆ ಭಗವಂತ ಅವರ ಕೈಗಳಿಂದ ಕೊಟ್ಟರೆ ಭಗವಂತನ ಎಷ್ಟು ಕೈಗಳಿದೆ? ವಿಶ್ವರೂಪದಲ್ಲಿ ಎಷ್ಟು ಕೈಗಳನ್ನ ತೋರಿಸಿದ್ರು? ಅರ್ಜುನನಿಗೆ ಭಗವಂತ ಎಷ್ಟು ಕೈಗಳನ್ನ ತೋರಿಸಿದ್ರು? ಅಗಣಿತ ಅನಂತ ಕೈಗಳು. ಆ ಅನಂತ ಕೈಗಳಿಂದ ಭಗವಂತ ನಮಗ್ ಕೊಟ್ರೆ
ನಾವು 2 ಕೈಗಳಿಂದ ಭಗವಂತನಿಗೆ ಏನ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ? ಆದ್ರೆ ನಾವು ಆ ಪ್ರಯತ್ನ ಮಾಡಿದ್ರೆ ಭಗವಂತ ಅವರ ಅನಂತ ಕೈಗಳಿಂದ ನಮಗ್ ಕೊಡ್ತಾರೆ. ನಾವೇನಾದ್ರೂ ಭಗವಂತನಿಗೆ ಸ್ವಲ್ಪ ಸೈಡ್ ಕೊಡ್ತೀವಿ, ಉಳಿದಿರೋ ಜಾಸ್ತಿ ಮೇನ್ ಪಾರ್ಟ್ ನನ್ಗೆ. ಈ ರೀತಿ ಆಲೋಚನೆ ಮಾಡಿ ನಾವು 2 ಕೈಗಳಿಂದ ಇಟ್ಕೊಂಡ್ರೆ ಭಗವಂತ ಅವರ ಸಹಸ್ರ ಕೈಗಳಿಂದ ನಾವು ತಗೊಂಡ್ಬಿಡ್ತಾರೆ. ನಾವು ಏನು 2 ಕೈಗಳಿಂದ ಬಚ್ಚಿಟ್ಕೊಳ್ತೀವೋ ಎಷ್ಟು ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನಾವು. ಆದ್ರೆ ಅವ್ರದ್ದು ಎಷ್ಟು ಕೈಗಳಿದೆ? ಸಹಸ್ರ ಕೈಗಳಿದೆ. ಅವ್ರು ನಮ್ಮಿಂದ ಏನಾದ್ರು ತಗೊಳ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೋದು? ಅವರು ಸಹಸ್ರ ಕೈಗಳಿಂದ ತಗೊಂಡ್ಬಿಡ್ಬೋದು. ಅದಕ್ಕೋಸ್ಕರ ಹೇಳ್ತಾರೆ, ಈ ಜಗತ್ತಿನಲ್ಲಿ ನಾವ್ ಏನಾದ್ರು ಉತ್ತಮ ಕಾರ್ಯ ಮಾಡ್ಬೋದು ಅಂತ ಹೇಳಿದ್ರೆ ಏನು? ಭಗವಂತನಿಗೆ ಅರ್ಪಣೆ ಮಾಡುವಂಥದ್ದು. ಈಗ ಅವಳು ರುಕ್ಮಿಣಿ ಸ್ವಯಂ ಅರ್ಪಣೆ ಮಾಡ್ತಾ ಇದ್ದಾಳೆ. ರುಕ್ಮಿಣಿ ಸಂಪೂರ್ಣವಾಗಿ ಕೃಷ್ಣನಲ್ಲಿ ತಲ್ಲೀನಳಾಗಿದ್ದಾಳೆ. ಕೃಷ್ಣನು ಅದೇ ರೀತಿ ರುಕ್ಮಿಣಿಯಲ್ಲಿ ತಲ್ಲೀನಳಾಗಿದ್ದಾಳೆ. ದುರ್ವಾಸ ಮುನಿ ಒಮ್ಮೆ ವೈಕುಂಠಕ್ಕೆ ಹೋಗಿದ್ದ, ಸುದರ್ಶನ ಚಕ್ರದಿಂದ ನನ್ನನ್ನು ರಕ್ಷಣೆ ಮಾಡುವಂತ. ಆಗ ದುರ್ವಾಸ ಮುನಿಗೆ ನಾರಾಯಣ ಶ್ವೇತ ದ್ವೀಪದಲ್ಲಿ ಮಲ್ಕೊಂಡಿರೋರು ಹೇಳ್ತಾ ಇದಾರೆ, ಸಾಧವೋ ಹೃದಯಂ ಮಹ್ಯಂ ಸಾಧೂನಾಂ ಹೃದಯಂ ತ್ವಹಂ ಮದನ್ಯತ್ತೇನ ಜಾನಾತಿ ನಾಹಂತೇಭ್ಯೋ ಮನಾಗಪಿ. ಈ ಶ್ಲೋಕದಲ್ಲಿ ಹೇಳ್ತಾ ಇದಾರೆ, ಸಾಧುಗಳು ಯಾವಾಗಲೂ ನನ್ನ ಹೃದಯದಲ್ಲಿರ್ತಾರೆ, ಆಮೇಲೆ ನಾನು ಸದೈವ ಸಾಧುಗಳ ಹೃದಯದಲ್ಲಿರ್ತೇನೆ. ನನ್ನನ್ನ ಬಿಟ್ರೆ ಸಾಧುಗಳಿಗೆ ಮತ್ತೇನೂ ಗೊತ್ತಿಲ್ಲ, ಸಾಧುಗಳಿಗೆ ನನ್ನನ್ನ ಬಿಟ್ರೆ ಮತ್ತೇನೂ ಗೊತ್ತಿಲ್ಲ. ಆದೆಷ್ಟು ಆತ್ಮೀಯವಾದಂತಹ ಸಂಬಂಧ ಭಗವಂತ ಮತ್ತು ಭಕ್ತರ ನಡುವೆ. ನೋಡಿ, ಇಲ್ಲಿ ರುಕ್ಮಿಣಿ ನಾವು ಒಂದು ಸಾಮಾನ್ಯವಾದಂತಹ ಪತಿ ಪತ್ನಿಯ ಸಂಬಂಧದ ರೀತಿ ನೋಡಬಾರದು. ಯಾವ ಸಂಬಂಧದ ರೀತಿ ನೋಡ್ಬೇಕು? ಭಗವಂತ ಮತ್ತು ಭಕ್ತ, ಈ ರೀತಿಯ ಸಂಬಂಧದಿಂದ ನೋಡ್ಬೇಕು. ಈಗ ರುಕ್ಮಿಣಿ ಸಂಪೂರ್ಣವಾಗಿ ಕೃಷ್ಣನ ಭಕ್ತಿಯಾಗಿ ಅವಳನ್ನ ಸಮರ್ಪಣೆ ಮಾಡ್ಕೊಳ್ತಾ ಇದ್ದಾಳೆ. ಅದೇ ರೀತಿ ಕೃಷ್ಣನು ಅಷ್ಟೇ ಏನ್ ಮಾಡ್ತಾ ಇದ್ದಾನೆ? ಸಂಪೂರ್ಣವಾಗಿ ಕೃಷ್ಣ ಹೇಳ್ತಾನೆ, ನನ್ನ ಮನಸ್ಸು ರುಕ್ಮಿಣಿಯಲ್ಲಿದೆ. ಅದೆಷ್ಟು ಮಟ್ಟಿಗೆ ಇದೆ ಅಂತ ಹೇಳಿದ್ರೆ, ಕೃಷ್ಣ ಹೇಳ್ತಾನೆ, ನನಗೆ ರಾತ್ರಿ ಹೊತ್ತು ನಿದ್ರೆ ಬರ್ತಾ ಇಲ್ಲ. ಈ ಜಗತ್ತಿನಲ್ಲಿ ಯಾರಾದ್ರೂ ಬೇರೆಯವ್ರ ಜೊತೆ ಲವ್ ಆಗ್ಬಿಟ್ರೆ ಅವ್ರಿಗೂ ನಿದ್ದೆ ಬರೋದಿಲ್ಲ. ಆದ್ರೆ ಆ ಲವ್ ಯಾವುದು? ಭೌತಿಕ. ಆದ್ರೆ ಇದು ಆಧ್ಯಾತ್ಮಿಕ ಪ್ರೇಮ, ನನ್ನ ಮೇಲಿನ ದ್ವೇಷ. ಆದ್ರೆ ಭಗವಂತ ಈಗ ಹೇಳ್ತಾ ಇದಾರೆ, ಆದ್ರೆ ರುಕ್ಮಿಣಿಗೆ ಈಗ ಕಷ್ಟ ಇದೆ. ಏನ್ ಕಷ್ಟ? ಏನ್ ಕಷ್ಟ ಇದೆ ರುಕ್ಮಿಣಿಗೆ? ನಾನು ಮೊನ್ನೆ ಚರ್ಚೆ ಮಾಡಿದ್ದೆ. ಶಿಶುಪಾಲಂದ ಮತ್ತು ಅವ್ರ ಅಣ್ಣ ತಮ್ಮರು ಮಾಡ್ತಾರಲ್ಲ. ಹಾ, ಅವನ ಅಣ್ಣನ ಹೆಸರೇನು? ರುಕ್ಮಿ. ವೆರಿ ಗುಡ್. ಈ ರುಕ್ಮಿಣಿಯನ್ನ ಶಿಶುಪಾಲನಿಗೆ ಮದ್ವೆ ಮಾಡ್ಬೇಕು ಅಂತ ಹೇಳಿ ರುಕ್ಮಿ ಪ್ಲಾನ್ ಮಾಡ್ತಾ ಇದ್ದಾನೆ. ಆ ರುಕ್ಮಿಣಿಯನ್ನ ಯಾವ್ದಕ್ಕೆ ಹೋಲಿಸಿದ್ದಾರೆ? ನಾನು ಚರ್ಚೆ ಮಾಡಿದ್ದೆ. ರುಕ್ಮಿಣಿಯ ತಂದೆ ಹೆಸರೇನು? ಭೀಷ್ಮಕ. ವೆರಿ ಗುಡ್. ರುಕ್ಮಿಣಿ ಅಣ್ಣಂದ್ರ ಹೆಸರೆಲ್ಲ ಯಾವ್ದಾದ್ರು ಕೆಲವು ಹೆಸರು ಜ್ಞಾಪಕ ಇದೆ? ಪರವಾಗಿಲ್ಲ, ಯಾವ್ದಾದ್ರು? ರುಕ್ಮರಥ, ರುಕ್ಮಕೇಶ, ರುಕ್ಮಬಾಹು. ವೆರಿ ಗುಡ್, ವೆರಿ ಗುಡ್. ಅಲ್ಲ, ನಿಮ್ದೆಲ್ಲರೂ ಮೆಮೊರಿ ತುಂಬಾ ಚೆನ್ನಾಗಿದೆ. ಎಸ್, ಲಾಸ್ಟ್ಗೆ ರುಕ್ಮಿಣಿ. ಈ ರೀತಿ ಈ 5 ಜನ ರುಕ್ಮಿಣಿ ಅಣ್ಣಂದ್ರಾಗಿದ್ರು. ಈಗ ಈ ಎಲ್ಲವನ್ನು ಬೇರೆ ಬೇರೆದಕ್ಕೆ ನಾವು ಹೋಲಿಸಿದ್ವಿ. ಈಗ ಭೀಷ್ಮಕನ ಯಾರಿಗೆ ಹೋಲಿಸಿದ್ವಿ? ಭೀಷ್ಮಕ ತಂದೆಗೆ ಯಾರಿಗೆ ಹೋಲಿಸಿದ್ವಿ? ಯಾರು ಹೇಳಿದ್ರು? ಬುದ್ಧಿ. ಭೀಷ್ಮಕನಿಗೆ ಬುದ್ಧಿಗೆ ಹೋಲಿಸಿದ್ವಿ. ಮತ್ತೆ ರುಕ್ಮಿಗೆ ಯಾವ್ದಕ್ಕೆ ಹೋಲಿಸಿದ್ವಿ? ರುಕ್ಮಿ ಮನಸ್ಸು. ಶಿಶುಪಾಲ ಯಾವ್ದಕ್ಕೆ ಹೋಲಿಸಿದ್ವಿ? ಶಿಶುಪಾಲನಿಗೆ ಯಾವ್ದಕ್ಕೆ ಹೋಲಿಸಿದ್ವಿ? ವೆರಿ ಗುಡ್. ದ್ವೇಷ, ಅನರ್ಥಗಳು, ಅದಕ್ಕೆ ಹೋಲಿಸಿದ್ವಿ. ವೆರಿ ಗುಡ್. ಆಮೇಲೆ ಈ ರುಕ್ಮಿಣಿಯ ಅಣ್ಣಂದ್ರು ಮತ್ತೆ ರುಕ್ಮಿಣಿ, ಅವ್ರನ್ನ ಯಾವ್ದಕ್ಕೆ ಹೋಲಿಸಿದ್ವಿ? ವೆರಿ ಗುಡ್. ಇಂದ್ರಿಯಗಳು, ಬೇರೆ ಬೇರೆ ಇಂದ್ರಿಯಗಳು,
ಅದರಲ್ಲಿ ಸ್ಪೆಸಿಫಿಕ್ ಆಗಿ ರುಕ್ಮಿಣಿಗೆ ಯಾವ್ದಕ್ಕೆ ಹೋಲಿಸಿದ್ವಿ? ಯಾವ ಇಂದ್ರಿಯಕ್ಕೆ ಹೋಲಿಸಿದ್ವಿ? ವೆರಿ ಗುಡ್, ಎಸ್, ಕಿವಿಗೆ ಹೋಲಿಸಿದ್ವಿ. ಈಗ ಈ ಆಲೋಚನೆಯಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, ನನಗ್ ಗೊತ್ತಿದೆ ಈ ರುಕ್ಮಿ ಅನ್ನೋಂಥವ್ನ ಏನ್ ಮಾಡ್ತಾ ಇದ್ದಾನೆ, ರುಕ್ಮಿಣಿಯನ್ನ ನನ್ನ ಜೊತೆ ಮದ್ವೆ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವನು ನನ್ನ ಜೊತೆ ದ್ವೇಷ ಇದೆ. ಯಾರ ಸಂಘದಿಂದ ದ್ವೇಷ ಬರ್ತಾ ಇದೆ? ಶಿಶುಪಾಲನದ ಜೊತೆ. ಅದೇ ರೀತಿ ನಮ್ಮ ಮನಸ್ಸು ದ್ವೇಷ ಇಲ್ಲ ಬೇರೆ ಬೇರೆ ಅನರ್ಥಗಳ ಜೊತೆ ಯಾವಾಗ ಸಂಬಂಧ ಬೆಳೆಸುತ್ತೆ, ಆಗ ಅದು ಜೀವವನ್ನ ಅಂದ್ರೆ ನಮ್ಮನ್ನ ಅದು ದ್ವೇಷದ ಜೊತೆ ಸಂಬಂಧ ಮದ್ವೆ ಮಾಡಿಸ್ಬಿಡುತ್ತೆ. ಮದ್ವೆ ಮಾಡಿಸೋದು ಅಂದ್ರೆ ಏನು? ಸಂಬಂಧ ಬೆಳೆಸುತ್ತೆ. ಈ ಭೌತಿಕ ಜಗತ್ತಿನೊಳಗೆ ನಾವು ಸಿಕ್ಕಾಕೊಂಡಿದೀವಿ. ಯಾಕೆ? ಈ ಮನಸ್ಸನ್ನ ನಾವು ಸಂಪೂರ್ಣವಾಗಿ ನಂಬಿದೀವಿ. ಮನಸ್ಸು ಹೇಳುತ್ತಲ್ಲ, ನಮ್ಗನ್ಸುತ್ತೆ ಅದು ನನ್ನ ಒಳಿತಕ್ಕೆ ಹೇಳ್ತಾ ಇದೆ ಅನ್ಸುತ್ತೆ. ಜಪ ಮಾಡ್ತಾ ಇದ್ರೆ ಮನಸ್ಸು ಹೇಳುತ್ತೆ ಇವತ್ತು ಜಪ ಮಾಡೋದು ಒಳ್ಳೆ ಸಮಯ ಅಲ್ಲ, ಒಳ್ಳೆ ಸೀರಿಯಲ್ ನಡೀತಾ ಇದೆ ಟಿವಿನಲ್ಲಿ, ಈ ಸೀರಿಯಲ್ ಬಿಟ್ಟು ನೀನು ಜಪ ಮಾಡ್ತಾ ಕುತ್ಕೊಂಡಿದ್ಯಾ, ಒಳ್ಳೆ ಸಿರೀಸ್ ನಡೀತಾ ಇದೆ, ಇಲ್ಲ ಬೇರೇನೋ ಕಾರ್ಯಕ್ರಮ ನಡೀತಾ ಇದೆ, ಜಪ ಆಮೇಲೆ ಮಾಡ್ಬೋದು, ಎಷ್ಟೊಂದು ವರ್ಷಗಳಿದೆ, ಇನ್ನು ಈಗಲೇ ಭಗವಂತ ನಾಮಕ್ಕೆ ಹೋಗ್ಬೇಕಾ? ಇಲ್ಲ ಅಲ್ಲ, ಭಗವಂತ ನಾಮ ಇನ್ನು ಕೊನೆಗೆ ಹೋಗುವಂಥದ್ದು. ಅದಕ್ಕೋಸ್ಕರ ಸೈಡ್ಗೆ ಸ್ವಲ್ಪ ಇಟ್ಟು ಆಮೇಲೆ ಮಾಡೋಣ ಅಂತ. ಮನಸ್ಸು ಯಾವಾಗ್ಲೂ ನಮ್ಗೆ ಏನ್ ಮಾಡ್ತಾ ಇರುತ್ತೆ? ಭಗವಂತನಿಂದ ದೂರ ಮಾಡುತ್ತೆ. ದ್ವೇಷ ಮತ್ತು ಅನರ್ಥಗಳ ಜೊತೆ ಅದು ಸಂಬಂಧ ಬೆಳೆಸುತ್ತೆ ನಮಗೆ. ನಾವು ಇದು ನಮ್ಮ ಮೊದಲನೆಯ ಜನ್ಮ ಅಲ್ಲ ಈ ಭೂಮಿಯ ಮೇಲೆ. ಎಷ್ಟೋ ಲಕ್ಷಾಂತರ ಜನ್ಮಗಳನ್ನ ನಾವು ಆಲ್ರೆಡಿ ಕಳೆದು ಬಿಟ್ಟಿದ್ದೀವಿ. ಆದ್ರೆ ಪ್ರತಿ ಜನ್ಮದಲ್ಲಿ ಮನಸ್ಸು ಹೇಳುತ್ತೆ ಈ ಜನ್ಮದಲ್ಲಿ ಭಗವಂತನ ಭಕ್ತಿ ಮಾಡೋದು ಬೇಡ, ನೆಕ್ಸ್ಟ್ ಅಂತ ಹೇಳಿ ಯಾವಾಗಲೂ ಮುಂದೆ ತಳ್ತಾ ಇರುತ್ತೆ. ಈ ರುಕ್ಮಿ ಅನ್ನೋಂಥವ್ನು ಬರ್ತಾನೆ, ಎಲ್ಲರ ಜೀವನದಲ್ಲಿ ಎಲ್ಲಾ ಕ್ಷಣದಲ್ಲೂ ಬಂದೇ ಬರ್ತಾನೆ, ನಮಗೆ ಭಗವಂತನಿಂದ ದೂರ ಮಾಡ್ತಾನೆ. ನಾವು ಭಗವಂತನಿಂದ ದೂರ ಆಗದೆ ಭಕ್ತಿಯಲ್ಲಿ ಇರಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ರುಕ್ಮಿಣಿ ಏನ್ ಮಾಡಿದ್ಲು? ಶ್ರವಣ ಮಾಡಿದ್ಲು, ಆಯ್ತು. ಮುಖ್ಯವಾಗಿ ಮತ್ತೆ ಸಮರ್ಪಣೆ ಮಾಡ್ಕೊಂಡ್ಲು, ಮತ್ತೊಂದು ತುಂಬಾ ನಿಶ್ಚಯ ಮಾಡಿದ್ಲು, ಮತ್ತೆ ತುಂಬಾ ಮುಖ್ಯವಾಗಿ ಮತ್ತೊಂದು ಮನಗಟ್ಟು ಮಾಡಿದ್ರು, ದುರ್ಗಮನ್ನು ಮಾಡಿದ್ರು, ಸ್ಮರಣೆ ಮಾಡಿ ನಾನು ಕೃಷ್ಣನ ಹಠ ಇತ್ತು. ಹಠ ಇಟ್ಕೊಂಡು ಅಷ್ಟೇ, ಮತ್ತೇನ್ ಪ್ರಾಕ್ಟಿಕಲ್ ಆಗಿ ಮತ್ತೇನು ಮಾಡಿಲ್ಲ. ಪ್ರಾಕ್ಟಿಕಲ್ ಏನ್ ಮಾಡಿದ್ಲು? ಎಸ್, ವೆರಿ ಗುಡ್. ಹಾ, ಬ್ರಾಹ್ಮಣರನ್ನ ಕರೆದು ಸಂದೇಶವನ್ನ ಕಳಿಸ್ಕೊಟ್ಲು. ಅದೇ ರೀತಿ ನಾವು ಗುರುವಿನ ಆಶ್ರಯವನ್ನ ಪಡಿಬೇಕು. ಗುರುವಿನ ಆಶ್ರಯ ಎಲ್ಲಿ ತನಕ ಪಡೆಯೋದಿಲ್ಲ ಅಲ್ಲಿ ತನಕ ಭಗವಂತನ ಪ್ರಾಪ್ತಿ ಆಗೋದಿಲ್ಲ, ಬರೀ ಕನಸಾಗೇ ಇರುತ್ತೆ. ಕನಸನ್ನ ನನಸು ಮಾಡ್ಬೇಕು ಅಂತ ಹೇಳಿದ್ರೆ ಮನಸ್ಸು ಮಾಡ್ಬೇಕು. ಏನ್ ಮಾಡ್ಬೇಕು? ಮನಸ್ಸು ಭಗವಂತನ ಆಶ್ರಯ ತಗೊಳ್ಬೇಕು ಅಂತ ಮನಸ್ಸು ಮಾಡ್ಬೇಕು, ಆಗ ಭಗವಂತನ ಪ್ರಾಪ್ತಿ ಆಗುತ್ತೆ. ಕೃಷ್ಣ ಹೇಳ್ತಾ ಇದ್ದಾನೆ, ಈ ರುಕ್ಮಿ ಇದಾನಲ್ಲ, ನನ್ನ ದ್ವೇಷದ ಮೇಲೆ ಅವನು ಈ ಮದುವೆಯನ್ನ ತಡೀತಾ ಇದ್ದಾನೆ. ಅಂದ್ರೆ ನಮ್ಮ ಭಗವಂತನ ಜೊತೆ ಸಂಬಂಧನ ಬೆಳೆಸ್ಕೊಳ್ಳೋದಕ್ಕೆ ನಮ್ಮ ಮನಸ್ಸು ತಡೀತಾ ಇದೆ, ನಮ್ಮ ಮನಸ್ಸು ಬಿಡ್ತಾ ಇಲ್ಲ ನಮ್ಮನ್ನ. ಆದ್ರೆ ನಾವು ಯಾವಾಗ ಭಗವಂತನ ಆಶ್ರಯ ಪಡಿತೀವಿ, ಭಗವಂತ ಬಂದು ಈ ಮನಸ್ಸಿನಿಂದ ದೂರ ಮಾಡಿ ನಮ್ಮನ್ನ ಅವರ ಜೊತೆ ಸಂಬಂಧ ಬೆಳೆಸ್ತಾರೆ. ಅದು ಹೇಗಾಗುತ್ತೆ ಅಂತ ಹೇಳಿ ನಾವು ಮುಂದೆ ಚರ್ಚೆಯನ್ನ ಮಾಡೋಣ. ಈಗ ಮುಂದೆ ಕೃಷ್ಣ ಮತ್ತೇನು ಹೇಳಿದ? ಅವಳು ತನ್ನನ್ನು ನನಗೆ ಸಂಪೂರ್ಣವಾಗಿ ಅರ್ಪಿಸಿಕೊಂಡಿದ್ದಾಳೆ. ಅವಳಿಗೆ ಮತ್ತೇನು ಆಲೋಚನೆ ಇಲ್ಲ, ಎರಡು ಮನಸ್ಸಿಲ್ಲ. ಕೆಲವು ಸಲ ನಮಗಿರುತ್ತೆ ಒಂದು ಭೌತಿಕ ಮತ್ತೊಂದು ಆಧ್ಯಾತ್ಮಿಕ ಅಂತ. ಆದರೆ ಭಕ್ತರಿಗೆ ಭಕ್ತರು ಈ ಜಗತ್ತಿನಲ್ಲಿ ಕರ್ತವ್ಯಗಳನ್ನ ಮಾಡ್ತಾರೆ, ಮಾಡೋದಿಲ್ಲ ಅಂತಲ್ಲ. ಆದರೆ ಅದು ಭೌತಿಕ ಅಲ್ಲ, ಅದು ಭಗವಂತನನ್ನ ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಮಾಡ್ತಾರೆ. ಅವರು ಭೌತಿಕ ಕಾರ್ಯಗಳನ್ನ ಹೇಗ್ ಮಾಡ್ತಾರೆ ಅಂತ ಹೇಳಿದ್ರೆ
ಭಗವಂತನನ್ನ ಕೇಂದ್ರವಾಗಿ ಇಟ್ಕೊಂಡು ಭಗವಂತನಿಗೆ ಸಂತೋಷ ಪಡಿಸೋದಕ್ಕೋಸ್ಕರ ಮಾಡ್ತಾರೆ. ಈಗ ಭಗವಂತ ಹೇಳ್ತಾರೆ, ಅವಳು ನನ್ನ ಸಂಪೂರ್ಣವಾಗಿ ಸಮರ್ಪಿಸ್ಕೊಂಡಿದ್ದಾಳೆ, ಅವಳದು ನಿಷ್ಕಳಂಕ ಸೌಂದರ್ಯ. ಭಗವಂತ ಅವಳನ್ನ ನೋಡೂ ಇಲ್ಲ. ಆಗ ಅದೇ ಹೇಗೆ ಭಗವಂತ ಹೇಳ್ತಾರೆ ಅವಳದು ನಿಷ್ಕಳಂಕ ಸೌಂದರ್ಯ ಅಂತ? ಯಾವ ಸೌಂದರ್ಯ ಭಗವಂತ ಹೇಳ್ತಾರೆ? ಬಾಹ್ಯ ಸೌಂದರ್ಯ ಅಲ್ಲ, ಆಂತರಿಕ ಸೌಂದರ್ಯ. ಭಗವಂತ ನಮ್ಮನ್ನ ನೋಡ್ತಾ ಇರೋದನ್ನ ನಾವು ಜಗತ್ತಿನಲ್ಲಿ ನೋಡ್ತೀವಿ, ನಮ್ಮ ಕಣ್ಣುಗಳಿಂದ ನೋಡ್ತೀವಿ, ಚರ್ಮಚಕ್ಷುವಿಂದ ನೋಡ್ತೀವಿ. ಚರ್ಮಚಕ್ಷು ಅದು ಕ್ಷಣಿಕ ಅಷ್ಟೇ. ನಿಜವಾದ ಸೌಂದರ್ಯ ಆಂತರಿಕ. ಆಂತರಿಕ ಸೌಂದರ್ಯ ನಮ್ಮ ಹೃದಯ, ಆ ನಮ್ಮ ಮನಸ್ಸು ಎಷ್ಟು ಶುಭ್ರವಾಗಿದೆ ಮತ್ತು ಸೇವೋನ್ಮುಖವಾಗಿದೆ, ಅದು ನಿಜವಾದ ಸೌಂದರ್ಯ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ರುಕ್ಮಿಣಿಯ ಸೌಂದರ್ಯ ನಿಷ್ಕಳಂಕವಾಗಿದೆ, ಒಂದು ಚೂರು ಅನರ್ಥ ಇಲ್ಲ, ಶುಭ್ರವಾಗಿದೆ ಮತ್ತು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿದೆ. ಅದಷ್ಟೇ ಅಲ್ಲ, ಅರಣಿಯನ್ನು ಉಜ್ಜಿ ಬೆಂಕಿಯ ಜ್ವಾಲೆಯನ್ನು ಹೊರಡಿಸುವಂತೆ ಕೆಲಸಕ್ಕೆ ಬಾರದ ಆ ರಾಜನನ್ನು ಸದೆಬೆಡೆದು ಅವಳನ್ನು ನಾನು ಇಲ್ಲಿಗೆ ಕರೆತರುತ್ತೇನೆ. ನೋಡಿ, ಭಗವಂತ ಇದು ಮಾಡ್ತಾರೆ ನಮ್ಮೆಲ್ಲರಿಗೂ. ನಾವೇನಾದ್ರೂ ಸಂಪೂರ್ಣವಾಗಿ ಸಮರ್ಪಿಸ್ಕೊಂಡ್ರೆ ಈ ಜಗತ್ತಿನಲ್ಲಿ ಏನೆಲ್ಲ ನಮಗೆ ಬಾಧೆ ಕೊಡ್ತಾ ಇದೆಯಲ್ಲ ಅದನ್ನೆಲ್ಲ ಭಗವಂತ ಹೇಳ್ತಾರೆ ಸದೆಬಡೆದು ಅಂತಾರೆ. ಅವ್ರನ್ನೆಲ್ಲ ನಾಶ ಮಾಡೋ ಜವಾಬ್ದಾರಿ ನಂದು. ನೀವು ಯೋಚನೆ ಮಾಡಬೇಡಿ. ನಮ್ಗೆಲ್ಲ ಅನಿಸ್ತಾ ಇರ್ಬೋದು ಭಕ್ತಿ ಮಾಡೋದಕ್ಕೆ ನಂಗೆ ಎಷ್ಟೊಂದು ಅಡಚಣೆಗಳು ಬರ್ತಾ ಇದೆ. ಭಗವಂತ ಹೇಳ್ತಾರೆ ಅದನ್ನೆಲ್ಲ ಬಿಟ್ಬಿಡಿ, ನನಗೆ ನಾನು ನೋಡ್ಕೊಳ್ತೀನಿ. ಆದ್ರೆ ನೀವೇನ್ ಮಾಡ್ಬೇಕು? ಭಗವಂತ ಕೇಳ್ತಾ ಇದ್ದಾರೆ ಏನ್ ಮಾಡ್ಬೇಕು? ನಾವೇನ್ ಮಾಡ್ಬೇಕು? ಸಂಪೂರ್ಣವಾಗಿ ಸಮರ್ಪಿಸ್ಕೊಳ್ಬೇಕು. ಈಗ ಮುಂದೆ ಭಗವಂತ ಹೇಳ್ತಾ ಇದ್ದಾರೆ, ಉದ್ವಾರ್ಹಕ್ಷಂ ಸವಿಘ್ನಾಯ ರುಕ್ಮಿಣ್ಯ ಮಧುಸೂದನ ರಥ ಸಂಯುಜ್ಯ ತಾಮಾಶು ದಾರುಕೇತ್ಯಾಹ ಸಾರಥಿಂ. ಭಗವಂತ ಅವರಿಗೆ ಹೇಳ್ತಾ ಇದ್ದಾರೆ, ಆರ್ಡರ್ ಕೊಡ್ತಾ ಇದ್ದಾರೆ. ಮಧುಸೂದನನು ರುಕ್ಮಿಣಿಯ ವಿವಾಹ ಲಗ್ನವನ್ನು ತಿಳಿದುಕೊಂಡನು. ಯಾವ ಸಮಯ? ಭಗವಂತ ತಿಳ್ಕೊಂಡ್ರು. ಆನಂತರ ತನ್ನ ಸಾರಥಿ, ಕೃಷ್ಣನ ಸಾರಥಿ ಹೆಸರು ಗೊತ್ತಿದೆಯಾ? ದಾರುಕ. ಭಗವಂತ ತಕ್ಷಣ ಹೇಳಿದ್ರು, ದಾರುಕ ನನ್ನ ರಥವನ್ನು ಕೂಡಲೇ ಸಿದ್ಧ ಮಾಡು ಅಂತ ಹೇಳಿ ಭಗವಂತ ತಕ್ಷಣ ಆರ್ಡರ್ ಕೊಟ್ಟರು. ನೋಡಿ, ಭಗವಂತನಿಗೆ ಇವೆಲ್ಲ, ಭಗವಂತ ರಥದಲ್ಲೇ ಹೋಗ್ಬೇಕು ಅಂತ ಏನಿಲ್ಲ. ಈಗ ದ್ರೌಪದಿಯ ವಸ್ತ್ರಾಪಹರಣ ಆಗ್ತಾರೆ, ಭಗವಂತ ರಥದಲ್ಲಿ ಹೋದ್ರು, ತಕ್ಷಣ ಅಲ್ಲಿ ಪ್ರತ್ಯಕ್ಷರಾಗ್ತಾರೆ. ಆದ್ರೆ ಇದೆಲ್ಲವೂ ಭಗವಂತ ಅವರ ಲೀಲೆಯ ಮುಖಾಂತರ ಮಾಡ್ತಾ ಇದ್ದಾರೆ. ದಾರುಕನು ಶೈಬ್ಯ, ಸುಗ್ರೀವ, ಮೇಘಪುಷ್ಪ, ಬಲಾಹಕ ಎಂಬ ಕುದುರೆಗಳನ್ನು ಹೂಡಿದ ಭಗವಂತನ ರಥವನ್ನು ತಂದನು. ಆನಂತರ ಶ್ರೀಕೃಷ್ಣನು ಮುಂದೆ ಕೈ ಜೋಡಿಸಿ ನಿಂತನು. ಬ್ರಾಹ್ಮಣರಿಗೂ ಕರೀತಾ ಇದ್ದಾರೆ ಈಗ. ಭಗವಾನ್ ಶೌರ್ಯು ತನ್ನ ರಥವನ್ನೇರಿದನು, ಬ್ರಾಹ್ಮಣನನ್ನು ರಥದ ಮೇಲೇರಿಸಿಕೊಂಡನು. ನೋಡಿ, ಭಗವಂತನ ಮತ್ತು ಇಲ್ಲಿ ಬ್ರಾಹ್ಮಣನನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಗುರುವಿಗೆ ಹೋಲಿಸಿದ್ದಾರೆ. ಅಂದ್ರೆ ಬ್ರಾಹ್ಮಣನಿಗೂ ಗುರುವಿಗೂ ಮತ್ತು ಕೃಷ್ಣನಿಗೂ ಆತ್ಮೀಯವಾದ ಸಂಬಂಧ ಇದೆ. ನಮಗೆ ಕೆಲವು ಸಲ ಅನ್ಸುತ್ತೆ, ನಾವ್ ಯಾಕೆ ಭಗವಂತನ ಜೊತೆ ಸಂಬಂಧ ಬೆಳೆಸ್ಕೊಳ್ಳೋಕೆ ಮಧ್ಯ ಯಾಕೆ ಮತ್ತೊಬ್ಬರು ಬರಬೇಕು? ನಾನು ನೇರ ಭಗವಂತನ ಜೊತೆ ಸಂಬಂಧ ಬೆಳೆಸ್ತೀನಿ. ಆದ್ರೆ ನಾವು ಭಗವಂತನನ್ನ ಬಿಟ್ಟು ಎಷ್ಟೋ ಜನ್ಮಗಳ ಹೋಗ್ಬಿಟ್ಟಿದೆ. ಭಗವಂತ ಈಗ ನಮ್ಮನ್ನ ನಂಬೋದಿಲ್ಲ. ಆಲ್ರೆಡಿ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ಯಾ ನೀನು. ಏನ್ ನೀನು ನನ್ನನ್ನ ಮತ್ತೆ ಸಂಬಂಧ ಬೆಳೆಸ್ಕೊಳ್ತೀನಿ ಅಂತ ಹೇಳ್ತಾ ಇದೀಯ. ಆದ್ರೆ ಭಗವಂತ ನಂಬೋದಿಲ್ಲ ನಮ್ಮನ್ನ. ಆದ್ರೆ ಈ ಬ್ರಾಹ್ಮಣರು ಇರ್ತಾರೆ, ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಗುರುವಿನ ಯಾರು ಇರ್ತಾರೆ ಅವರು ಕೃಷ್ಣನ ಜೊತೆ ಸಂಬಂಧ ಇರೋದ್ರಿಂದ ಕೃಷ್ಣ ಹೇಳ್ತಾನೆ, ಬ್ರಾಹ್ಮಣ ನೀನು ಬಾ ಅಂತ. ಆ ರೀತಿ ಬ್ರಾಹ್ಮಣನ್ನ ಕರ್ಕೊಂಡು ಹೋಗ್ತಾ ಇದಾರೆ. ಆನಂತರ ಭಗವಂತನ ಆ ವೇಗವಾದ ಕುದುರೆಗಳು ಒಂದೇ ರಾತ್ರಿಯಲ್ಲಿ ಆನರ್ಥ ದೇಶದಿಂದ ವಿದರ್ಭ ನಗರಕ್ಕೆ ಅವರನ್ನು ಒಯ್ದವು. ಒಂದೇ ರಾತ್ರಿಯಲ್ಲಿ ಭಗವಂತ ದ್ವಾರಕೆಯಿಂದ ವಿದರ್ಭ ಎಲ್ಲಿ ಬರುತ್ತಿದೋ ಸುಮಾರು ನಾಗ್ಪುರ್ ಆ ಪ್ರದೇಶದ ಹತ್ರ ಬರುತ್ತೆ. ಭಗವಂತ ಒಂದೇ ರಾತ್ರಿನಲ್ಲಿ ಬಂದ್ಬಿಟ್ರು. ಅದಾದ್ಮೇಲೆ ಕುಂಡಿನ ಪತಿಯಾದ ಭೀಷ್ಮಕ ರಾಜನು ತನ್ನ ಪುತ್ರನ ಮೇಲಿನ ವ್ಯಾಮೋಹದಿಂದ ಇನ್ನೇನು ತನ್ನ ಮಗಳನ್ನು ಶಿಶುಪಾಲನೆಗೆ ಕೊಡುವುದರಲ್ಲಿದ್ದನು. ರಾಜನು ಸಕಲ ಸಿದ್ಧತೆಗಳನ್ನು ಮಾಡಿಸಿದನು. ಈಗ ನೋಡಿ, ಕುಂಡಿನಲ್ಲಿ ಏನ್ ನಡೀತಾ ಇದೆ? ಕುಂಡಿನಲ್ಲಿ ರಾಜ ಭೀಷ್ಮಕ ಏನ್ ಮಾಡ್ತಾ ಇದ್ದಾನೆ? ಪುತ್ರನ ಮೇಲೆ ಅತಿ ಹೆಚ್ಚು ವ್ಯಾಮೋಹ. ಇದು ಭೌತಿಕ ವ್ಯಾಮೋಹದ ಫಲ. ನೋಡಿ, ನಮಗೆ ಅನ್ನಿಸ್ಬೋದು, ಧೃತರಾಷ್ಟ್ರನಿಗೆ ಗೊತ್ತಿರ್ಲಿಲ್ವಾ ಕೃಷ್ಣನ ವಿರುದ್ಧ ಯುದ್ಧ ಮಾಡ್ತಾ ಇದ್ರೆ ಅವನ ಸೋಲು ನಿಶ್ಚಿತ ಅಂತ? ಧರ್ಮದ ವಿರುದ್ಧ ಮಾಡ್ತಾ ಇದ್ರೆ ಸೋಲು ನಿಶ್ಚಿತ ಅಂತ ಧೃತರಾಷ್ಟ್ರನಿಗೆ ಗೊತ್ತಿತ್ತೋ ಇಲ್ವೋ?
ಆದ್ರೂ ಅದ್ಯಾಕೆ ಕೃಷ್ಣನ ವಿರುದ್ಧನೇ ಅವನ ಮಕ್ಕಳೆಲ್ಲರೂ ಯುದ್ಧ ಮಾಡ್ತಾ ಇದ್ದಾರೆ. ಅದೇಗೆ ಧೃತರಾಷ್ಟ್ರ ಒಪ್ಕೊಂಡ? ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ, ಅವ್ರು ಹೇಳಿದ್ದು ಮಾತನ್ನ ನಿಜ. ದುರ್ಯೋಧನನ ಮೇಲೆ ಅತಿ ಹೆಚ್ಚು ವ್ಯಾಮೋಹ. ಜ್ಯೇಷ್ಠ ಪುತ್ರ ದುರ್ಯೋಧನ ಏನಾದ್ರೂ ಬಲವಾಗಿ ಇದೇ ಆಗ್ಬೇಕು ಅಂತ ಹೇಳಿದ್ರೆ ಧೃತರಾಷ್ಟ್ರ ಹೇಳ್ತಾ ಇದ್ದ, ಓಕೆ ಸರ್, ಎಸ್ ಬಾಸ್. ಇವನು ಮಗನ ಆಜ್ಞೆಗಳನ್ನ ಇವನು ಪಾಲನೆ ಮಾಡ್ತಾ ಇದ್ದ. ರಾಜ ಯಾರಾಗಿದ್ರು? ಧೃತರಾಷ್ಟ್ರ. ಆದ್ರೆ ಇವನು ದುರ್ಯೋಧನನ ಆಜ್ಞೆಯನ್ನ ಇವನು ಪಾಲನೆ ಮಾಡ್ತಾ ಇದ್ದ. ಯಾಕೆ? ಪುತ್ರನ ಮೇಲೆ ಭೌತಿಕ ವ್ಯಾಮೋಹ. ಯಾವಾಗ ಭೌತಿಕ ಸಂಬಂಧ ಹೆಚ್ಚಿರುತ್ತೆ ಆಗ ನಾವು ವಿಪರೀತ ವಿನಾಶಕಾಲ ಬಂದ್ರೂ ನಮಗೆ ಅದು ತಿಳಿಯೋದಿಲ್ಲ. ನಾವು ನಮ್ಮ ಎಲ್ಲ ಕುಲಾನು ನಾಶ ಆಗ್ತಾ ಇದೆ, ಆದರೂ ಆಯ್ತು ಅಂತ ಹೇಳಿ ನಾವು ಆ ನಾಶಕ್ಕೆ ಕಾರಣ ನಾವೇ ಆಗೋಗ್ಬಿಡ್ತೀವಿ. ಅದಕ್ಕೋಸ್ಕರ ಹೇಳ್ತಾರೆ, ನಾವು ನಮ್ಮ ಭೌತಿಕ ಸಂಸಾರದಲ್ಲಿನೂ ಈ ಜಗತ್ತಿನಲ್ಲಿ ಸಂಬಂಧ ಇರುತ್ತಲ್ಲ, ಅದು ಮೋಹದಿಂದ ಇರಬಾರದು. ಯಾವಾಗ ಮೋಹದಿಂದ ತುಂಬಿರುತ್ತೆ ಅದು ನಿಶ್ಚಯವಾಗಿಯೂ ಅದು ನಮಗೆ ನಾಶವನ್ನೇ ಮಾಡೋದು. ನಮ್ಮ ನಾಶನೂ ಮಾಡುತ್ತೆ, ಅವರ ನಾಶನೂ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಜಗತ್ತಿನಲ್ಲಿ ನಾವು ನೋಡಿ, ಧೃತರಾಷ್ಟ್ರನಿಗೆ ಹಲವಾರು ಮಂದಿ ಬಂದು ಹೇಳಿದ್ರು, ಈ ದುರ್ಯೋಧನ ಇದನ್ನಲ್ಲ, ಅವನು ಹುಟ್ಟಿದಾಗಲೇ ವಿದುರ ಬಂದು ಹೇಳ್ದ, ಇವನನ್ನ ಈಗಲೇ ಅರಣ್ಯಕ್ಕೆ ಹೋಗಿ ಬಿಟ್ಬಿಡು, ಈ ಮಗು ನಿನ್ನ ಸಂಪೂರ್ಣ ಕುಲವನ್ನೇ ನಾಶ ಮಾಡ್ಬಿಡತ್ತೆ, ಇವನನ್ನ ನೀನು ಬೆಳೆಸ್ಬೇಡ. ಧೃತರಾಷ್ಟ್ರನಿಗೆ ಹೇಳಿದ್ರು. ಆದ್ರೆ ತಂದೆ, ನನ್ನ ಪುತ್ರ ಎಷ್ಟು ಮುದ್ದಾದ ಮಗು. ಹಿಟ್ಲರು ಸಣ್ಣ ಮಗುವಿದ್ದಾಗ ತುಂಬಾ ಮುದ್ದಾಗೆ ಇದ್ದ, ಆದ್ರೆ ಏನ್ ಮಾಡ್ದ? ದೊಡ್ಡವನಾದ್ಮೇಲೆ ಲಕ್ಷಾಂತರ ಜನರ ನಾಶ ಮಾಡ್ದ. ಅದಕ್ಕೋಸ್ಕರ ಧೃತರಾಷ್ಟ್ರನಿಗೆ ದುರ್ಯೋಧನ ಹೇಳಿದ, ಈ ಮಗು ನಿಮ್ಮ ಕುಲಕ್ಕೆ ಒಳ್ಳೇದ್ ಮಾಡೋದಿಲ್ಲ, ತಕ್ಷಣ ಬಿಟ್ಬಿಡು ಇವನ್ನ ಅಂತ. ಆದ್ರೆ ಅದು ಜ್ಞಾನದಿಂದ ಬಂದಿರುವಂತದ್ದು ಮಾತು. ಆದರೆ ಧೃತರಾಷ್ಟ್ರನಿಗೆ ವ್ಯಾಮೋಹ ಇತ್ತು. ಅವನಂದ, ಇದು ಬೇಡ. ಸೊ ಅದಕ್ಕೋಸ್ಕರ ಇಲ್ಲೂ ಅಷ್ಟೇ ಈ ಭೀಷ್ಮಕ ಏನ್ ಮಾಡ್ತಾ ಇದ್ದಾನೆ? ವ್ಯಾಮೋಹ. ಈ ವ್ಯಾಮೋಹದಿಂದ ರುಕ್ಮಿಣಿಯನ್ನ ಶಿಶುಪಾಲನಿಗೆ ಮದ್ವೆ ಮಾಡ್ತಾ ಇದ್ದಾನೆ. ಕೃಷ್ಣನಿಗೆ ಮದ್ವೆ ಮಾಡುವಂತ ಅವಕಾಶ ಇದೆ, ಆದ್ರೂ ಮಾಡೋದಕ್ಕಾಗ್ತಾ ಇಲ್ಲ. ಭೀಷ್ಮಕ ರುಕ್ಮಿಯ ಮಾತನ್ನ ಕೇಳಿ ಶಿಶುಪಾಲನಿಗೆ ಮದ್ವೆ ಮಾಡ್ತಾ ಇದ್ದಾನೆ. ಅದೇ ರೀತಿ ನಮ್ಮ ಮನಸ್ಸು ಅಷ್ಟೇ. ಮನಸ್ಸು ಯಾವಾಗ ಈ ಭೌತಿಕ ಜಗತ್ತಿನಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ, ಬುದ್ಧಿ ನಾಶ ಆಗೋಗ್ಬಿಡುತ್ತೆ. ಧ್ಯಾಯತೋ ವಿಷಯಾನುಪಂಸಃ ಸಂಗಸ್ತೇಷು ಉಪಜಾಯತೆ, ಸಂಗಾತ್ ಸಂಜಾಯತೆ ಕಾಮ, ಕಾಮಾತ್ ಕ್ರೋಧೋಪಿ ಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ ಅಂದರೆ ವಿನಶ್ಯತಿ. ಬುದ್ಧಿ ನಾಶ ಆಗೋಗ್ಬಿಡುತ್ತೆ ಯಾವಾಗ ಮನಸ್ಸನ್ನ ನಾವು ಭೌತಿಕ ಜಗತ್ತಿನಲ್ಲಿ ಹಾಕ್ಬಿಡ್ತೀವಿ. ಅದಕ್ಕೋಸ್ಕರ ಈ ರೀತಿ ಆಗೋಯ್ತು. ಅದಾದ್ಮೇಲೆ ಭೀಷ್ಮಕ ರಾಜ ಏನ್ ಮಾಡ್ತಾ ಇದ್ದಾನೆ? ಆ ನಗರದ ರಾಜ ಬೀದಿಗಳನ್ನೆಲ್ಲ, ಸಂಪೂರ್ಣ ನಗರವನ್ನೇ ಅವನು ಅಲಂಕಾರ ಮಾಡ್ತಾ ಇದ್ದಾನೆ. ಈಗ ಎಷ್ಟು ಅಲಂಕಾರ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅದ್ದೂರಿಯಿಂದ ಮಗಳನ್ನ ಮದುವೆ ಮಾಡ್ಬೇಕು, ಭಾವನೆ ಒಳ್ಳೇದಿದೆ. ಮಗಳು ಮದುವೆ, ಒಬ್ಬಳೇ ಮಗಳು, ಇನ್ನೂ ಅದ್ದೂರಿಯಿಂದ ಮಾಡ್ಬೇಕು ಅಂತ ಅನ್ಸುತ್ತೆ. ಆದರೆ ಬುದ್ಧಿ ಯಾವಾಗ ನಾಶ ಆಗಿರುತ್ತೆ, ಎಷ್ಟೇ ಒಳ್ಳೆ ಭಾವನೆ ಇದ್ರೆ ಅದು ವ್ಯರ್ಥನೆ. ಅದಕ್ಕೋಸ್ಕರ ನಾವು ಬರೀ ಕೆಲವು ಸಲ ನಂದು ಒಳ್ಳೆ ಹೃದಯ ಇದೆ, ಒಳ್ಳೆ ಭಾವನೆ ಇದೆ, ಆದ್ರೆ ಅದು ಒಳ್ಳೆ ಬುದ್ಧಿಯಿಂದನೂ ಇದೆಯೋ ಇಲ್ವೋ? ಬುದ್ಧಿ ಇಲ್ಲದೆ ಬರೀ ಭಾವನೆ ವ್ಯರ್ಥ. ಬುದ್ಧಿ ಹೇಗಿರ್ಬೇಕು? ಶಾಸ್ತ್ರ ಸಮ್ಮತವಾಗಿರ್ಬೇಕು. ಶಾಸ್ತ್ರ ಸಮ್ಮತವಾಗಿ ಯಾವಾಗ ಬುದ್ಧಿ ಇರುತ್ತೆ, ಆಗ ಭಾವನೆ ಇದ್ರೆ ಅದು ಇನ್ನೂ ಒಳ್ಳೇದ್ ಮಾಡುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದು ನಾಶ ಮಾಡುತ್ತೆ. ಈಗ ಭೀಷ್ಮಕ ಅವಳ ಮಗಳನ್ನ ಶಿಶುಪಾಲ ಒಬ್ಬ ದ್ವೇಷಿಗೆ ಮದುವೆ ಮಾಡಿಸ್ಬಿಡ್ತಾ ಇದ್ದ. ಈಗ ತುಂಬಾ ಅದ್ದೂರಿಯಿಂದ ಅವನು ಎಲ್ಲ ಸಜ್ಜು ಮಾಡ್ತಾ ಇದ್ದಾನೆ. ಇದಾದ್ಮೇಲೆ, ಹೇ ರಾಜನೇ, ಮಹಾರಾಜ ಭೀಷ್ಮಕರು ಪಿತೃಗಳನ್ನು, ದೇವತೆಗಳನ್ನು, ಬ್ರಾಹ್ಮಣರನ್ನು ಪೂಜಿಸಿ ಅವರಿಗೆಲ್ಲ ಚೆನ್ನಾಗಿ ಊಟ ಹಾಕಿದನು. ಆನಂತರ ವಧುವಿನ ಶ್ರೇಯಸ್ಸಿಗಾಗಿ ಸಾಂಪ್ರದಾಯಿಕವಾಗಿ ಪಠಿಸುವ ಮಂತ್ರಗಳನ್ನು ಪಠಣವನ್ನು ಮಾಡಿದನು. ಅಂದ್ರೆ ಎಲ್ಲಾ ರೀತಿಯ ಕ್ರಿಯೆಗಳನ್ನ ಮಾಡ್ತಾ ಇದ್ದಾನೆ. ಆದ್ರೆ ಇವೆಲ್ಲವೂ
ಒಳ್ಳೆಯ ಬುದ್ಧಿಯಿಂದ ಇಲ್ಲ, ಕೂಡಿಲ್ಲ. ಅದಕ್ಕೋಸ್ಕರ ಇದಾದ ಮೇಲೆ ರುಕ್ಮಿಣಿಯ ಮನಸ್ಸಿನಲ್ಲಿ ಆಲೋಚನೆ ತುಂಬಿದೆ. ಈಗ ನಾನು ಏನ್ ಮಾಡಬೇಕು? ರುಕ್ಮಿಣಿಗೆ ಪತ್ರವನ್ನ ಕಳಿಸಿದಾಳೆ, ರಿಪ್ಲೈ ಬಂದಿಲ್ಲ. ಆ ಬ್ರಾಹ್ಮಣನ ಮುಖಾನು ಕಾಣಿಸ್ತಾ ಇಲ್ಲ. ನಾಳೆ ಮದುವೆ ಆಗೋದಿದೆ. ಅವಳ ಮನಸ್ಸಿನಲ್ಲಿ ಎಷ್ಟೊಂದು ಆಲೋಚನೆಗಳು ನಡೀತಾ ಇದೆ. ಈ ಆಲೋಚನೆಗಳಲ್ಲಿ ಅವಳು ಸಂಪೂರ್ಣವಾಗಿ ಮಗ್ನಳಾಗ್ಬಿಟ್ಟಿದ್ದಾಳೆ. ಏನ್ ಮಾಡ್ಬೇಕು ಅಂತ ದಿಕ್ಕು ತೋಚ್ತಾ ಇಲ್ಲ. ಆಮೇಲೆ ಇಲ್ಲಿ ಮದುವೆ ಅರೇಂಜ್ಮೆಂಟ್ ಮಾಡ್ತಾ ಇದ್ದಾರೆ. ಅವಳು ಸಂಪೂರ್ಣವಾಗಿ ಕುಗ್ಬಿಟ್ಟಿದ್ದಾಳೆ. ಈಗ ರುಕ್ಮಿಣಿಯ ಮನಸ್ಸಿನಲ್ಲಿ ಅದೇನೋ ಒಂದು ಆಶಾಕಿರಣ ಇದೆ. ಆ ಆಶಾಕಿರಣದಿಂದ ಅವಳು ಪ್ರತೀಕ್ಷೆಯನ್ನ ಮಾಡ್ತಾಳೆ. ನಾನು ಭಗವಂತನಲ್ಲಿ ಶ್ರದ್ಧೆ ಇಟ್ಟಿದ್ರೆ, ಆತ್ಮವಿಶ್ವಾಸ ಇಟ್ಟಿದ್ರೆ ನನಗೆ ಮೋಸ ಆಗೋದಿಲ್ಲ ಅಂತ ಹೇಳಿ ಆ ಭಗವಂತನ ಮೇಲೆ ವಿಶ್ವಾಸ ಇದೆ. ಹಾಗೆ ಇಟ್ಕೊಂಡು ಅವಳು ಪ್ರತೀಕ್ಷೆಯನ್ನ ಮಾಡ್ತಾ ಇದ್ದಾಳೆ. ಆ ಪ್ರತೀಕ್ಷೆಯಿಂದ ಏನಾಯ್ತು ಅಂತ ಹೇಳಿ ನಾವು ನಾಳೆ ಚರ್ಚೆಯನ್ನ ಮಾಡೋಣ. ಅವಳು ಸಂಪೂರ್ಣವಾಗಿ ಈ ಸಂಪೂರ್ಣ ಕುಂಡಿನಾಪುರದಲ್ಲಿ ಎಲ್ಲ ಅರೇಂಜ್ಮೆಂಟ್ಸ್ ಆಗ್ತಾ ಇದೆ. ಬ್ರಾಹ್ಮಣ ಆಮೇಲೆ ಕೃಷ್ಣ ಅವರು ದ್ವಾರಕೆಯಿಂದ ಬಿಟ್ಟಿದ್ದಾರೆ. ಅವರು ಇನ್ನು ಕುಂಡಿನಾಪುರಕ್ಕೆ ಅವರು ತಲುಪಬೇಕು. ಆಮೇಲೆ ಇವಳು ಕೃಷ್ಣನಿಗಾಗಿ ವೇಟ್ ಮಾಡ್ತಾ ಇದ್ದಾಳೆ. ಈ ವೇಟಿಂಗ್ ಪೀರಿಯಡ್ ಅಲ್ಲಿ ಇಂಟರ್ಮಿಷನ್ ನಾಳೆಯ ತನಕ. ಆಮೇಲೆ ನಾಳೆ ಏನಾಗಿತ್ತು ಅಂತ ಹೇಳಿ ಕೃಷ್ಣ ನಿಜವಾಗಿಯೂ ರುಕ್ಮಿಣಿಯನ್ನ ಮದುವೆ ಮಾಡ್ತಾರೋ ಇಲ್ವೋ, ಇಲ್ಲ ಅವಳನ್ನ ಅಲ್ಲೇ ಇಟ್ಟಿರ್ತಾರೋ, ಅದನ್ನು ನಾವು ನಾಳೆ ಚರ್ಚೆ ಮಾಡೋಣ. ಎಷ್ಟು ಭಕ್ತರು ಪ್ರಶ್ನೆಯನ್ನ ಕೇಳ್ತೀನಿ ಅಂತ ಹೇಳ್ತಾ ಇದ್ರು, ಅದಕ್ಕೋಸ್ಕರ ನಾನು ಸ್ವಲ್ಪ ಸಮಯ ಪ್ರಶ್ನೆಗೋಸ್ಕರ ಇಟ್ಟಿದ್ದೀನಿ. ಹಾ, ಹೇಳಿ ಮತ್ತೆ. ಹಾ, ಒಂದು ಹರಿಕೃಷ್ಣ ಮಹಾಮಂತ್ರ ಮತ್ತೆ ಇನ್ನೊಂದು 4 ನಿಯಮ ಪಾಲನೆ ಯಾವಂತ? ಈ ಪ್ರಶ್ನೆ ನಿನ್ನೆ ಹೇಳಿದ್ದು ಅನ್ಸುತ್ತೆ. ಹಾ, ನಾನು ನಿನ್ನೆ ಹೇಳ್ತಾ ಇದ್ದೆ ನೋಡಿ, ಭಗವಂತನ ಪ್ರಾಪ್ತಿ ಕಲಿಯುಗದಲ್ಲಿ ಈ ಎಲ್ಲ ಇಷ್ಟೊಂದು ಡಿಸ್ಟ್ರಾಕ್ಷನ್ಸ್ ಇಟ್ಕೊಂಡು, ಮನಸ್ಸಿನಲ್ಲಿ ಇಷ್ಟು ಕಲ್ಮಶಗಳನ್ನ ಇಟ್ಕೊಂಡು ಆ ಭಗವಂತನ ಪ್ರಾಪ್ತಿ ಕಲಿಯುಗದಲ್ಲಿ ಮಾಡೋದಕ್ಕೆ ಸಾಧ್ಯ ಇದೆಯಾ? ವಸುದೇವ ಮತ್ತು ದೇವಕಿ ಭಗವಂತನ ಪುತ್ರನಾಗಿ ಪಡೆಯೋದಕ್ಕೆ ಎಷ್ಟೊಂದು ಸಾವಿರಾರು ವರ್ಷಗಳ ಕಾಲ ಅವ್ರು ಕೂತ್ಕೊಂಡು ತಪಸ್ಸೆ ಮಾಡಿದ್ರು. ಆದ್ರೂ ಭಗವಂತ ಬರೋಕ್ಕಿಂತ ಮುಂಚೆ ಎಲ್ಲಾ ರೀತಿಯ ಕಷ್ಟಗಳನ್ನ ಕೊಟ್ರು ದೇವಕಿಗೆ. ಅದಾದ್ಮೇಲೆ ಹುಟ್ಟಿದಾಗ್ಲೂ ಭಗವಂತ ಹೇಳಿದ್ರು, ಕರ್ಕೊಂಡೋಗು ನನ್ನನ್ನ, ಗೋಕುಲಕ್ಕೆ ಕರ್ಕೊಂಡೋಗು ಅಂತ ಹೇಳಿ ಭಗವಂತ ಹೇಳಿದ್ರು. ಆ ರೀತಿ ಇರೋವಾಗ ನಾವು ನಿಜವಾಗಿಯೂ ಭಗವಂತನನ್ನ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕಾಗತ್ತ? ಆಗೋದಿಲ್ಲ. ಹಾಗಿದ್ರೆ ಯಾಕೆ ಚರ್ಚೆ ಮಾಡ್ಬೇಕು ಇವೆಲ್ಲ? ಅದಕ್ಕೋಸ್ಕರ ನಾವು ಭಗವಂತನ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂದ್ರೆ ನಮ್ಮ ಶಕ್ತಿಯಿಂದ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ನಮ್ಮ ಭಜನೆಯಿಂದ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ವೈಷ್ಣವರ ಕೃಪೆಯಿಂದ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಭಗವಂತನ ಮಹಾನ್ ಭಕ್ತರ ಕೃಪೆಯಿಂದ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಶ್ರೀಲ ಪ್ರಭುಪಾದರು ಬರೋಕ್ಕಿಂತ ಮುಂಚೆ ಶ್ರೀಲ ಪ್ರಭುಪಾದರು ಒಬ್ಬರ ಭಕ್ತರಿಗೆ ಹೇಳ್ತಾ ಇದ್ರು, ಭಗವಂತ ನನಗೆ ಕಳಿಸ್ಕೊಟ್ಟಿದ್ದಾನೆ, ಈ ಕಲಿಯುಗದಲ್ಲಿ ಎಲ್ಲ ಜೀವಿಗಳಿಗೆ ಶ್ರೀಮದ್ ಭಾಗವತ ಭಗವದ್ಗೀತೆಯ ಪುಸ್ತಕಗಳನ್ನ ಕೊಟ್ಟು ಬಾ ಅಂತ. ಅದಕ್ಕೋಸ್ಕರ ನಾನು ಈ ಭಗವದ್ಗೀತೆ ಭಾಗವತನ ಬರೆಯೋದಕ್ಕೆ ಬಂದಿದ್ದೀನಿ ಅಂತ ಪ್ರಭುಪಾದರು ಹೇಳಿದ್ರು. ಆಮೇಲೆ ಪ್ರಭುಪಾದರು ಹೇಳಿದ್ರು, ನನಗೆ ವೈಕುಂಠಕ್ಕೆ ಹೋಗುವಂಥದಕ್ಕೆ ಕೀ ನನ್ನ ಹತ್ರ ಇದೆ, ವೈಕುಂಠ ಡೋರ್ದು ಕೀ ನನ್ನ ಹತ್ರ ಇದೆ. ಪ್ರಭುಪಾದರು ಹೇಳಿದ್ರು, ಏನು ಆ ಕೀ? ಪ್ರಭುಪಾದರು ಹೇಳ್ತಾ ಇದ್ರು, ನಾವು ಸಂಪೂರ್ಣವಾಗಿ ಭಗವಂತನ ಶುದ್ಧ ಭಕ್ತರಾಗುವಂತಹ ಕೆಲವು ಸಲ ಆ ಅರ್ಹತೆಗಳು ಇರದೇ ಇರಬಹುದು. ಆದ್ರೂ ನಾವು ನಮ್ಮ ಪ್ರಯತ್ನ ಮಾಡಿದ್ರೆ ಭಗವಂತನ ಕೃಪೆ ನಮಗೆ ಸಿಕ್ಕೇ ಸಿಗುತ್ತೆ. ಪ್ರಭುಪಾದರು ಹೇಳ್ತಾ ಇದ್ರು, ಏನು ನಮ್ಮ ಪ್ರಯತ್ನ ಇರಬೇಕು ಅಂತ. ಪ್ರಭುಪಾದರು ಹೇಳಿದ್ರು, ಕಲಿಯುಗದಲ್ಲಿ ನಾವು
ಅತಿ ಹೆಚ್ಚು ತಪಸ್ಸೆ ಮಾಡೋದಕ್ಕಾಗೋದಿಲ್ಲ. ಈಗ ನಮ್ಗೆ ಈಗ ಯಾರಿಗಾದ್ರೂ ಹೇಳಿದ್ರೆ ಎಷ್ಟು ಜನ ಅರಣ್ಯಕ್ಕೆ ಹೋಗೋದಕ್ಕೆ ರೆಡಿ ಇದೀರಿ? ಎಷ್ಟು ಜನ ಬರ್ತೀರಿ? ಪಿಕ್ನಿಕ್ಗಲ್ಲ, ದಾಂಡೇಲಿಗೆ ಹೋಗ್ಬಿಟ್ಟು ಒಂದಿನ ಅಲ್ಲಿ ಮಜಾ ಮಾಡಿ ಬರೋದಕ್ಕಲ್ಲ. ಏನ್ ಮಾಡೋದಕ್ಕೆ? ತಪಸ್ಸೆ ಮಾಡೋದಕ್ಕೆ. ಒಂದಿನದಲ್ಲ, ಎಷ್ಟೋ ವರ್ಷಗಳಾದ್ಮೇಲೆ ಬರ್ಬೇಕು. ಆಗತ್ತೆ ಅಂದ್ರೂ ಭೌತಿಕ ಸಂಬಂಧದಿಂದಲೂ ಮತ್ತದು ಬೇಡ ಅನಿಸ್ಬಿಡ್ತಿದ್ರು. ಮತ್ತೆ ಮೋಹ ಮಾಯ ಮತ್ತೆ ಇಲ್ಲಿಗೆ ಹಾ ಆಗತ್ತೆ ನಮಗೆ. ಇಲ್ಲ ಆಗಂಗಿಲ್ಲ. ಅದಕ್ಕೋಸ್ಕರ ಭಗವಂತ ಹೇಳ್ತಾ ಇದಾರೆ ನಮ್ಗೆ ತಪಸ್ಸೆ ಆಗೋದಿಲ್ಲ. ಶಾಸ್ತ್ರಗಳ ಜ್ಞಾನ ಕನಿಷ್ಠ ಪಕ್ಷ ಸಂಸ್ಕೃತ ಗೊತ್ತಿರ್ಬೇಕು, ಓದ್ಬೇಕು ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೇಕಂದ್ರೆ. ನಮಗೆ ಸಂಸ್ಕೃತ ಓದೋದಕ್ಕೂ ಬರೋದಿಲ್ಲ, ಇನ್ನು ಅರ್ಥ ಎಲ್ಲಿ ಮಾಡ್ಕೊಳ್ಳೋದು. ಆಮೇಲೆ ಎಲ್ಲಾ ಶಾಸ್ತ್ರಗಳು ಓದೋದಕ್ಕೆ ಸಮಯನೂ ಇಲ್ಲ, ಇನ್ನೇನ್ ಮಾಡೋದು? ಅದಕ್ಕೋಸ್ಕರ ಭಗವಂತ ಹೇಳಿದ್ರು ಈ ಕಲಿಯುಗದಲ್ಲಿ ಯಾವ ಮಾರ್ಗನೂ ವರ್ಕ್ ಆಗೋದಿಲ್ಲ, ಒಂದೇ ಒಂದು ಮಾರ್ಗ ಇದೆ. ನಾನೊಂದು ಶ್ಲೋಕ ಹೇಳ್ತೀನಿ, ತಾವೆಲ್ಲರೂ ಹೇಳಿ. ಹರೇರ್ ನಾಮ ಇವ ಕೇವಲಂ ಕಲೌ ನಾಸ್ತೇವ ಗತಿರನ್ಯಥಾ. ನಂಗೆ ತುಂಬಾ ಖುಷಿ ಆಗ್ತಾ ಇದೆ, ನೀವು ಎಷ್ಟು ಅದ್ಭುತವಾಗಿ ನಾವು ಒಂದ್ಸಲ ಹೇಳಿದ್ರು ನೀವೆಲ್ಲರೂ ರಿಪೀಟ್ ಮಾಡ್ತಾ ಇದೀರಿ. ತುಂಬಾ ಉತ್ತಮ. ಹೇಳ್ತಾ ಇದಾರೆ, ಭಗವಂತ ಹೇಳ್ತಾ ಇದಾರೆ ಹರೇರ್ ನಾಮ ಏವ ಕೇವಲಂ. ಈ ಕಲಿಯುಗದಲ್ಲಿ ಉದ್ಧಾರ ಮಾಡಿಕೊಳ್ಬೇಕು ಅಂತ ಹೇಳಿ ಒಂದೇ ಒಂದು ಮಾರ್ಗ, ಕೇವಲ ಅಂತ ಭಗವಂತ ಹೇಳ್ತಾ ಇದಾರೆ. ಯಾವ್ದದು? ಹರಿನಾಮ. ಈ ಕಲಿಯುಗದಲ್ಲಿ ಹರಿನಾಮ ಅಂತ ಹೇಳಿದ್ರೆ ಏನು? ಕಲಿ ಸಂತರಣ ಉಪನಿಷತ್ತಲ್ಲಿ ಒಂದು ಮಹಾಮಂತ್ರ ಇದೆ. ಅದು ಕಲಿಯುಗದಲ್ಲಿ ನೋಡಿ, ಪ್ರತಿಯೊಂದು ಯುಗದಲ್ಲೂ ಒಂದೊಂದು ಮಹಾಮಂತ್ರ ಇರುತ್ತೆ. ಸತ್ಯಯುಗದಲ್ಲಿ ನೋಡಕ್ ಹೋದ್ರೆ ಯಾವುದು ಮಹಾಮಂತ್ರ? ಓಂ ನಮೋ ಭಗವತೆ ವಾಸುದೇವಾಯ. ಇದು ಕಲಿಯುಗದಲ್ಲಿ. ಅಯ್ಯೋ, ಸತ್ಯಯುಗದಲ್ಲಿ ಧ್ರುವ ಮಹಾರಾಜರು ಈ ಮಂತ್ರ ಹೇಳಿನೇ ಭಗವಂತನನ್ನ ಪ್ರಾಪ್ತಿ ಮಾಡ್ಕೊಂಡ್ರು. ಕಲಿಯುಗದಲ್ಲಿ ಯಾವ ಮಂತ್ರ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರಿ ಹರಿ. ಇತಿ ಷೋಡಶಕ ನಾಮನಾಂ ಕಲಿ ಕಲ್ಮಶ ನಾಶನಂ ಜ್ಞಾತ ಪರತರೋಪಾಯ ಸರ್ವವೇದೇಶು ದೃಶ್ಯತೆ. ಹೇಳ್ತಾ ಇದಾರೆ ಕಲಿಯುಗದಲ್ಲಿ ಈ 16 ಶಬ್ದಗಳಿರುವಂತಹ ಮಂತ್ರ. ಇತಿ ಷೋಡಶಕ ನಾಮನಾಂ ಕಲಿ ಕಲ್ಮಶ ನಾಶನಂ. ಕಲಿಯುಗದ ನಮ್ಮ ಮನಸ್ಸಿನ ಕಲ್ಮಶಗಳೆಲ್ಲವನ್ನು ನಾಶ ಮಾಡುತ್ತೆ. ಜ್ಞಾತ ಪರತರೋಪಾಯ ಸರ್ವವೇದೇಶು ದೃಶ್ಯತೆ. ಇದನ್ನ ಬಿಟ್ರೆ ಮತ್ಯಾವ ಮಾರ್ಗವೂ ಇಲ್ಲ, ಸಂಪೂರ್ಣ ವೇದಗಳನ್ನ ನೋಡಿದ್ರು ಅಂತ ಹೇಳಿದ್ರೆ. ಪ್ರಭುಪಾದರು ಹೇಳ್ತಾ ಇದ್ರು ನಮಗೆ ಈ ಹರೇ ಕೃಷ್ಣ ಮಹಾಮಂತ್ರ ಇದೆಯಲ್ಲ, ಇದು ನಮಗೆ ಲೈಫ್ ಸೇವಿಂಗ್ ಥ್ರೆಡ್ ಇದ್ದ ಹಾಗೆ. ಈಗ ಯಾರಾದ್ರೂ ಏರೋಪ್ಲೇನ್ ಅಲ್ಲಿ ಹೋಗ್ತಾ ಇರ್ತಾರೆ, ಆಕ್ಸಿಜನ್ ಮಾಸ್ಕ್ ಕೊಡ್ತಾರೆ, ಹೌದಲ್ಲ? ದಟ್ ಇಸ್ ಲೈಕ್ ಲೈಫ್ ಸೇವಿಂಗ್. ಅದೇ ರೀತಿ ಲೈಫ್ ಸೇವಿಂಗ್ ಮಂತ್ರ ನಮ್ಮೆಲ್ಲರಿಗೂ ಯಾವುದು? ಹರೇ ಕೃಷ್ಣ ಮಹಾಮಂತ್ರ. ಪ್ರಭುಪಾದರು ಹೇಳ್ತಾ ಇದ್ರು ಅದಕ್ಕೋಸ್ಕರ ಈ ಹರೇ ಕೃಷ್ಣ ಮಹಾಮಂತ್ರನ ಜಪ ಮಾಡ್ಬೇಕು ಅಂತ ಹೇಳಿ. ಪ್ರಭುಪಾದರು ಹೇಳ್ತಾ ಇದ್ರು ನಾವು ಕನಿಷ್ಠ ಪಕ್ಷ 2 ಗಂಟೆಗಳ ಕಾಲ ಭಗವಂತನ ನಾಮಸ್ಮರಣೆ ಮಾಡ್ಬೇಕು ಅಂತ. ಯಾಕೆ ಕನಿಷ್ಠ ಅಂತ ಹೇಳಿದ್ರು? ಗರಿಷ್ಠ ಅಲ್ಲ, ಅಂದ್ರೆ ಮ್ಯಾಕ್ಸಿಮಮ್ ಇನ್ನು ಮಾಡ್ಬೇಕು, ಮಿನಿಮಮ್ ಇಷ್ಟು ಮಾಡ್ಬೇಕು ಅಂತ ಹೇಳಿದ್ರು. ನಮಗೆ ಆ ಮಿನಿಮಮ್ ಮ್ಯಾಕ್ಸಿಮಮ್ ಆಗ್ಬಿಡುತ್ತೆ. ಆ ಮಿನಿಮಮ್ ಮಾಡೋದೇ ಕಷ್ಟ ಆಗ್ಬಿಡುತ್ತೆ. ಅಟ್ಲೀಸ್ಟ್ ನಾವು ಕೆಲವು ಸಮಯದಲ್ಲಿ ಇಷ್ಟಕ್ಕೆ ಬರ್ಬೋದು. 2 ಗಂಟೆಗಳು ಅಂತ ಹೇಳಿದ್ರೆ 16 ಮಾಲೆಗಳಾಗುತ್ತೆ. ನಮಗೆ ತಕ್ಷಣ ಅನ್ನಿಸ್ಬೋದು, ನಿಜವಾಗ್ಲೂ ಪ್ರಾಕ್ಟಿಕಲ್ 2 ಗಂಟೆಗಳು ಜಪ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ನಮ್ಮ ಇಸ್ಕಾನ್ ಮಂದಿರದಲ್ಲಿ 100,000 ಸಾವಿರಾರು ಭಕ್ತರಿದ್ದಾರೆ. ಪ್ರತಿದಿನ 16 ಮಾಲೆ ಜಪವನ್ನು ಮಾಡ್ತಾರೆ. ಸಂಪೂರ್ಣ ಪ್ರಪಂಚದಲ್ಲಿ ಲಕ್ಷಾಂತರ ಭಕ್ತರಿದ್ದಾರೆ. ನಮಗೆ ಭಾರತ ದೇಶದಲ್ಲಿದ್ದು ನಮ್ಗೆ ಅನ್ನಿಸ್ಬೋದು 2 ಗಂಟೆಗಳು. ಪಾಶ್ಚಾತ್ಯ ದೇಶದಲ್ಲಿದ್ದಾರೆ, ದಿನಕ್ಕೆ 2 ಗಂಟೆಗಳು ಕೂತ್ಕೊಂಡು ಭಗವಂತನ ನಾಮಸ್ಮರಣೆ ಮಾಡ್ತಾರೆ. ಇನ್ನು ಕಲಿಯುಗದಲ್ಲಿ ಈ ಭಾರತ ದೇಶದಲ್ಲಿ ಇನ್ನು ಇಷ್ಟೊಂದು ಪುಣ್ಯ ಭೂಮಿಯಲ್ಲಿದ್ದು ಇನ್ನು ಕಷ್ಟ. ಪ್ರಭುಪಾದ ಹೇಳಿದ್ರು 16 ಮಾಲೆ ಜಪ ಮಾಡಿ. ಆಗಿಲ್ಲ ಅಂದ್ರೆ ನಾವು ಕ್ರಮೇಣ ಬರ್ತಾ ಇರ್ಬೋದು ಇದಕ್ಕೆ. ಮತ್ತೆ ಪ್ರಭುಪಾದ ಹೇಳಿದ್ರು 4 ನಿಯಮಗಳನ್ನ ಪಾಲನೆ ಮಾಡಿ ಅಂತ. ಆ 4 ನಿಯಮಗಳು ಯಾವ್ದ್ಯಾವ್ದು ಅಂತ ಹೇಳಿ ಪ್ರಭುಪಾದ ಹೇಳ್ತಾ ಇದ್ರು. ಪ್ರಭುಪಾದ ಹೇಳ್ತಾ ಇದ್ರು
ನಾವು ಬೇರೆ ಜೀವಿಗಳಿಗೆ ಹಿಂಸೆ ಮಾಡಬಾರದು ಅಂತ. ಯಾಕೆ ಯಾಕೆ ಬೇರೆ ಜೀವಿಗಳಿಗೆ ನಾವು ಹಿಂಸೆ ಮಾಡಬಾರ್ದು? ಹಾ, ಎಲ್ಲಾ ಜೀವಿಗಳಲ್ಲೂ ಎಲ್ಲರೂ ಭಗವಂತನ ಮಕ್ಕಳೇ. ಸೊ ಅದಕ್ಕೋಸ್ಕರ ನಾವು ಬೇರೆ ಜೀವಿಗಳಿಗೆ ಹಿಂಸೆ ಮಾಡಬಾರದು. ಅದಕ್ಕೋಸ್ಕರ ಪ್ರಭುಪಾದರು ಹೇಳ್ತಾ ಇದ್ರು, ನಾವು ಯಾವುದೇ ಜೀವಿಗಳನ್ನ ಹಿಂಸೆ ಮಾಡಿ ನಮ್ಮ ಶರೀರದ ಪೋಷಣೆಗೋಸ್ಕರ ನಾವು ಬೇರೆ ಜೀವಿಗಳಿಗೆ ತೊಂದರೆಯನ್ನ ಕೊಡಬಾರದು. ಯಾಕೆ ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಲ್ಲ ಅದು ಮತ್ತೆ ರಿಟರ್ನ್ ಬಂದೇ ಬರುತ್ತೆ ನಮಗೆ. ನಾವು ಬೇರೆಯವ್ರಿಗೆ ಏನ್ ತೊಂದರೆ ಕೊಡ್ತೀವಿ, ಇಟ್ ಈಸ್ ಗೋಯಿಂಗ್ ಟು ಕಮ್. ಇನ್ ದಿಸ್ ವರ್ಲ್ಡ್ ಎವ್ರಿಥಿಂಗ್ ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್. ಏನ್ ಹೋಗುತ್ತಲ್ಲ ಮತ್ತೆ ಮತ್ತೆ ನಮ್ಮ ಹತ್ರನೇ ಬರುತ್ತೆ. ಅದನ್ನ ನಾವು ಅನುಭವಿಸ್ಬೇಕಾಗತ್ತೆ. ಆಗ ನಮಗೆ ಅನ್ಸುತ್ತೆ, ನಾನು ಎಷ್ಟೊಂದು ಕಷ್ಟ ಕೊಡ್ತಾ ಇದ್ದೀನಿ ಬೇರೆಯವ್ರಿಗೆ ಅಂತ ಅನ್ನಿಸ್ತಾ ಇರ್ಲಿಲ್ಲ ನನಗೆ. ಆಗ ನಮಗೆ ಗೋಚರ ಆಗುತ್ತೆ. ಅದಕ್ಕೋಸ್ಕರ ಮೊದಲಿಂದಾನೇ ನಾವು ಬೇರೆ ಯಾರಿಗೂ ತೊಂದರೆ ಕೊಡದೆ, ಅಂದ್ರೆ ಪ್ರಭುಪಾದ ಹೇಳ್ತಾ ಇದ್ರು, ನಾವು ಶುದ್ಧ ಆಹಾರವನ್ನ ಮಾಡಬೇಕು, ಬೇರೆಯವ್ರಿಗೆ ತೊಂದರೆ ಕೊಡದೆ, ಬೇರೆ ಜೀವಿಗಳಿಗೆ ಹಿಂಸೆ ಕೊಡದೆ. ಎರಡನೇದು ಪ್ರಭುಪಾದರು ಹೇಳ್ತಾ ಇದ್ರು, ನಾವು ಮದ್ಯಪಾನ. ಯಾಕೆ ಅಂತ ಹೇಳಿದ್ರೆ ಅದು ನಮಗೆ ನಮ್ಮ ಬುದ್ಧಿಯನ್ನ ನಾಶ ಮಾಡಿಬಿಡುತ್ತೆ. ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದಲ್ಲ, ಹೇಗೆ ಭೀಷ್ಮಕ ಅವನ ಬುದ್ಧಿ ನಾಶ ಆಗೋಗಿತ್ತು, ಆ ರೀತಿ ಯಾವುದು ಮಾದಕ ದ್ರವ್ಯ ಅದು ನಮ್ಮ ಬುದ್ಧಿಯ ನಾಶ ಮಾಡುತ್ತೆ. ಮೂರನೇದು ಹೇಳ್ತಾ ಇದ್ರು ಜೂಜು ಅಂತ ಹೇಳಿದ್ರೆ ಗ್ಯಾಮ್ಲಿಂಗ್. ಆ ಗ್ಯಾಮ್ಲಿಂಗ್ ಏನ್ ಮಾಡುತ್ತೆ, ನಮಗೆ ನಾವು ಕಷ್ಟಪಟ್ಟರು ಸಂಪಾದನೆ ಮಾಡಿರೋದೆಲ್ಲವನ್ನು ನಾವು ನಾಶ ಮಾಡ್ಬಿಡ್ತೀವಿ. ಅದಕ್ಕೋಸ್ಕರ ಜೂಜು ಅದು ಮಾಡಬಾರ್ದು. ಆಮೇಲೆ ನಾಲ್ಕನೇದು ಹೇಳಿದ್ರು ಅವೈದಿಕ ಪುರುಷ ಸ್ತ್ರೀ ಸಂಘ. ಯಾಕೆ ಅಂತ ಹೇಳಿದ್ರೆ ಅದು ನಮ್ಮ ಚರಿತ್ರೆಯನ್ನು ಹಾಳು ಮಾಡುತ್ತೆ. ಅದಕ್ಕೋಸ್ಕರ ಪ್ರಭುಪಾದ ಹೇಳಿದ್ರೆ ಈ 4 ನಿಯಮಗಳನ್ನ ನಾವು ಪಾಲನೆ ಮಾಡಬೇಕು. ಆಮೇಲೆ ಭಗವಂತನ ನಾಮಸ್ಮರಣೆ ಮಾಡಬೇಕು. ಇದನ್ನು ಮಾಡಿದ್ರೆ ಭಗವಂತನ ಪ್ರಾಪ್ತಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮೊದಲನೇದು ಯಾವುದು 4 ನಿಯಮದಲ್ಲಿ? ಬೇರೆಯವ್ರಿಗೆ ಹಿಂಸೆ ಮಾಡೋದು, ನಮ್ಮ ಆಹಾರ ಶುದ್ಧವಾಗಿರಬೇಕು. ಎರಡನೇದು ಮದ್ಯಪಾನ, ಮಾದಕ ದ್ರವ್ಯ ಮಾಡಬಾರ್ದು. ಮೂರನೇದು ಜೂಜು. ಆಮೇಲೆ ಸ್ತ್ರೀ ಪುರುಷ ಸಂಘ. ಈ ರೀತಿ 4 ನಿಯಮಗಳನ್ನ ಪಾಲನೆ ಮಾಡ್ತಾ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾ ಇದ್ರೆ ಪ್ರಭುಪಾದ ಹೇಳಿದ್ರು, ಇದೇ ಜೀವನದಲ್ಲಿ ನಾನು ನನಗೆ ವೈಕುಂಠದ ಕೀ ನನ್ನ ಹತ್ರ ಇದೆ, ನಾನು ಎಲ್ಲರನ್ನೂ ವೈಕುಂಠಕ್ಕೆ ಕರ್ಕೊಂಡು ಹೋಗ್ಬಿಡ್ಬೋದು. ಪ್ರಭುಪಾದರು ಈ ರೀತಿ ಆಶ್ವಾಸನೆ ಕೊಟ್ರು. ಅಂದ್ರೆ ನಾವು ಈಗ ಯಾವುದೇ ಪರಿಸ್ಥಿತಿನಲ್ಲಿ ಇರ್ಬೋದು, ಆದ್ರೂ ನಮಗೆ ಭಗವಂತನ ಪ್ರಾಪ್ತಿ ಮಾಡೋದು ಸಾಧ್ಯ ಆಗುತ್ತೆ ನಮಗೆ. ಸರಿ ಮಾತಾಜಿ, ತುಂಬಾ ಧನ್ಯವಾದ. ಮತ್ತೆ ಯಾವ್ದಾದ್ರು ಪ್ರಶ್ನೆ? ಕೃಷ್ಣ ಭಕ್ತಿ ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿದ್ರೆ ಇಷ್ಟೇ ಕೃಷ್ಣ ಭಕ್ತಿ ಮಾಡಬಹುದಾ? ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿದವ್ರಿಗೆ ಇಷ್ಟೇ ಕೃಷ್ಣ ಭಕ್ತಿ ಮಾಡೋ ಚಾನ್ಸಸ್ ಇರುತ್ತಾ? ತುಂಬಾ ಒಳ್ಳೆಯ ಪ್ರಶ್ನೆ. ಕುತ್ಕೊಳ್ಳಿ. ಅವ್ರ ಪ್ರಶ್ನೆ ಕೇಳ್ತಾ ಇದಾರೆ, ಕೆಲವು ಸಲ ಭಕ್ತಿ ಮಾಡೋದಕ್ಕೆ ಕೆಲವ್ರು ಮಾತ್ರ ಮಾಡ್ತಾ ಇದಾರೆ, ಬೇರೆ ಎಲ್ಲರಿಗೂ ಯಾಕೆ ಅವಕಾಶ ಸಿಗೋದಿಲ್ಲ? ಕೆಲವ್ರಿಗೆ ಮಾತ್ರ ಈ ಅವಕಾಶ ಸಿಗ್ತಾ ಇದೆ, ಕೆಲವ್ರು ಮಾತ್ರ ಮಾಡ್ತಾ ಇದಾರೆ, ಮತ್ತೆ ಕೆಲವ್ರಿಗೆ ಯಾಕೆ ಅವಕಾಶ ಸಿಗ್ತಾ ಇಲ್ಲ? ನೋಡಿ, ಭಕ್ತಿ ಮತ್ತು ಪುಣ್ಯ ಎರಡು ಬೇರೆ ಅಕೌಂಟ್. ಪುಣ್ಯ ಅಂತ ಹೇಳಿದ್ರೆ ನಾವು ಭೌತಿಕ ಜಗತ್ತಿನ ಒಳ್ಳೆಯ ಕಾರ್ಯ ಮಾಡಿದ್ರೆ ಏನ್ ಸಿಗುತ್ತೆ? ನಮಗೆ ಪುಣ್ಯ ಸಿಗುತ್ತೆ, ಭಕ್ತಿ ಸಿಗೋದಿಲ್ಲ. ಭಕ್ತಿ ಬೇರೆ ಅಕೌಂಟ್. ಪುಣ್ಯ ನಮಗೆ ಈ ಜಗತ್ತಿನಲ್ಲಿ ಒಳ್ಳೆಯ ಕುಲದಲ್ಲಿ ಹುಟ್ಟಬಹುದು, ಒಳ್ಳೆಯ ರೂಪವನ್ನ ಹೊಂದಬಹುದು, ಒಳ್ಳೆಯ ಶ್ರೀಮಂತಿಕೆಯನ್ನ ತಗೊಳ್ಬಹುದು, ಒಳ್ಳೆಯ ವಿದ್ಯೆಯನ್ನ ಪ್ರಾಪ್ತಿ ಮಾಡ್ಕೊಳ್ಬಹುದು. ಇವೆಲ್ಲವೂ ಪುಣ್ಯ ಮಾಡಿರುವಂತಹ ಫಲ. ಆದ್ರೆ ಇದು ಭಕ್ತಿಯನ್ನ ಗ್ಯಾರಂಟಿ ಮಾಡೋದಿಲ್ಲ. ಎಷ್ಟೋ ಜನ ಇದ್ದಾರೆ ಈ ರೀತಿ ಎಲ್ಲ ಹೊಂದ್ಕೊಂಡಿರೋ, ಅವರು ಭಕ್ತಿ ಮಾಡ್ತಾ ಇಲ್ಲ. ಆದ್ರೆ ಕೆಲವು ಸಲ ತುಂಬಾ ಪಾಪಿಷ್ಠರು ಇರ್ತಾರೆ, ಅವರು ಭಕ್ತಿ ಮಾಡ್ತಾ ಇದ್ದಾರೆ. ಭಕ್ತಿ ಮತ್ತೆ ಪುಣ್ಯ ಎರಡು ಬೇರೆ ಅಕೌಂಟ್. ಭಕ್ತಿ ಮಾಡೋದಿಕ್ಕೆ ಯಾರಿಗ ಅವಕಾಶ ಸಿಗುತ್ತೆ? ಯಾರು ಭಕ್ತರ ಕೃಪೆಯ ಪಾತ್ರರಾಗಿರ್ತಾರೆ ಅವ್ರಿಗೆ ಮಾತ್ರ ಭಕ್ತಿ ಸಿಗುತ್ತೆ. ಏನ್ ಹೇಳಿದೆ ನಾನು? ಭಕ್ತರ ಕೃಪೆಯ ಪಾತ್ರರ ಯಾರಾಗಿರ್ತಾರೆ ಅಂತ ಹೇಳಿದ್ರೆ, ನೋಡಿ, ಭಕ್ತಿ ಸಿಗೋದು ಭಗವಂತ ಭಕ್ತಿ ಕೊಡುವಂತಹ ಅಧಿಕಾರವನ್ನ ಅವ್ರ ಭಕ್ತರಿಗೆ ಕೊಟ್ಬಿಟ್ಟಿದ್ದಾರೆ. ಭಕ್ತರು ಹೇಳ್ತಾ ಇದಾರೆ, ನೀವು ಯಾರಿಗ ಹೋಗಿ ಡಿಸ್ಟ್ರಿಬ್ಯೂಟ್ ಮಾಡ್ತೀರೋ ಮಾಡಿ. ಈಗ ನೋಡಿ, ಕೆಲವು ಸಲ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಇರ್ತಾರೆ. ನೀವು ಗ್ಯಾಸ್ ಏನಾದ್ರು ಸಿಲಿಂಡರ್ ತಗೊಳ್ಬೇಕು ಅಂತ ಹೇಳಿದ್ರೆ
ಎಲ್ಲಿ ಬೇಕಾದ್ರೂ ಹೋಗಿ ತಗೊಂಡ್ಬೋದು. ಯಾರು ಅಥರೈಸ್ ಡಿಸ್ಟ್ರಿಬ್ಯೂಟರ್ಸ್ ಇರ್ತಾರೆ ಅವರಿಂದ ಮಾತ್ರ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಭಗವಂತನ ಭಕ್ತಿ ಇದೆಯಲ್ಲ, ಎಲ್ಲ ಕಡೆಯಿಂದ ಸಿಗೋದಿಲ್ಲ. ಯಾರ ಕಡೆಯಿಂದ ಸಿಗುತ್ತೆ? ಅವರ ಭಕ್ತರಿಂದ ಮಾತ್ರ ಸಿಗುತ್ತೆ. ಸೊ ಅದಕ್ಕೋಸ್ಕರ ಹಿಂದಿನ ಪುಣ್ಯ ಇದೆಯೋ ಇಲ್ವೋ, ದಟ್ ಇಸ್ ಇಮ್ಮೆಟೀರಿಯಲ್, ಅದು ಕಾರಣ ಇಲ್ಲ. ಈಗ ಭಗವಂತನ ಭಕ್ತರ ಕೃಪೆ ಅವ್ರಿಗೆ ಸಿಕ್ಕಿದ್ಯಾ, ಅವ್ರ ಭಕ್ತಿ ಮಾಡುವಂಥದ್ದು ಪ್ರಾರಂಭ ಮಾಡ್ಬಿಡ್ಬೋದು. ಆದ್ರೆ ಅವರು ಸರಿಯಾಗಿ ಪಾಲನೆ ಮಾಡೋದಕ್ಕೆ ಆಗ್ತಾ ಇದೆಯೋ ಇಲ್ಲೋ ಅಂತ ಹೇಳಿದ್ರೆ ಅವರ ಜೀವನ ಎಷ್ಟು ಪಾಪಯುಕ್ತವಾಗಿರುತ್ತೆ ಅಷ್ಟು ಅವರ ಭಕ್ತಿಯ ಜೀವನ ಕಷ್ಟದಲ್ಲಿರುತ್ತೆ. ಅವ್ರ ಭಕ್ತಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ಅರ್ಥ ಆಯ್ತು? ಅರ್ಥ ಆಯ್ತು? ಹೇಳಿ ಮತ್ತೆ. ಈಶ್ವರ ಪರಮ ಕೃಷ್ಣ ಅನಾದಿರಾದಿ ಗೋವಿಂದ ಸರ್ವ ಕಾರಣ ಕಾರಣ, ಇದರ ಅರ್ಥ ಅಷ್ಟು ಸರಿ. ವೆರಿ ನೈಸ್. ನಿಮ್ಮ ಪ್ರಶ್ನೆ ತುಂಬಾ ಅದ್ಭುತವಾಗಿದೆ. ನೀವು ಎಷ್ಟು ಸಿನ್ಸಿಯರ್ ಇದ್ದೀರಿ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಈಶ್ವರ ಪರಮ ಕೃಷ್ಣ. ಈ ಶ್ಲೋಕ ಯಾರು ಹೇಳ್ತಾ ಇರೋದು? ಬ್ರಹ್ಮ. ಯಾವಾಗ ಹೇಳ್ತಾ ಇದಾರೆ ಗೊತ್ತಾ? ಮೊದಲನೆಯ ಬಾರಿ ಕೃಷ್ಣನ ದರ್ಶನ ಆಗುತ್ತೆ. ಕೃಷ್ಣನ ದರ್ಶನ ಆಗಿದ ತಕ್ಷಣ ಅವನಿಗೆ ಸಂಪೂರ್ಣ ಸಾಕ್ಷಾತ್ಕಾರ ಆಗುತ್ತೆ. ಆ ಸಾಕ್ಷಾತ್ಕಾರ ಆದ್ಮೇಲೆ ಹೇಳ್ತಾ ಇರುವಂತ ಶ್ಲೋಕ ಇದು. ಹೇಳ್ತಾ ಇದಾರೆ, ಈ ಜಗತ್ತಿನಲ್ಲಿ ಎಷ್ಟೊಂದು ನಿಯಂತ್ರಕ ಮಾಡೋರು ಇದ್ದಾರೆ, ಕಂಟ್ರೋಲರ್ಸ್ ಇದ್ದಾರೆ. ಆದ್ರೆ ದೇರ್ ಈಸ್ ಒನ್ ಸುಪ್ರೀಂ ಕಂಟ್ರೋಲರ್, ಒಬ್ಬ ತುಂಬಾ ಪರಮ ಈಶ್ವರ ಒಬ್ರಿದ್ದಾರೆ. ಯಾರು ಅಂತ ಹೇಳಿದ್ರೆ ಭಗವಂತ ಹೇಳ್ತಾ ಇದಾರೆ, ಬ್ರಹ್ಮಾಜಿ ಹೇಳ್ತಾ ಇದಾರೆ, ಈಶ್ವರ ಪರಮ ಕೃಷ್ಣ, ಪರಮ ಈಶ್ವರ ಕೃಷ್ಣ ಅಂತ ಹೇಳ್ತಾ ಇದಾರೆ. ಆಮೇಲೆ ಭಗವಂತನ ಶರೀರ, ಕೆಲವರು ಹೇಳ್ತಾರೆ ಭಗವಂತನಿಗೆ ರೂಪ ಇಲ್ಲ ಅಂತ ಹೇಳ್ತಾರೆ. ಯಾವ್ದಲ್ಲ, ಭಗವಂತ ಬರೀ ಲೈಟ್ ಅಂತ ಹೇಳ್ತಾರೆ, ಭಗವಂತ ಬರೀ ಪ್ರಕಾಶ ಅಂತ ಹೇಳ್ತಾರೆ. ಇಲ್ಲಿ ಸಾಕ್ಷಾತ್ ಬ್ರಹ್ಮನೇ ಹೇಳ್ತಾ ಇದಾರೆ. ಬ್ರಹ್ಮನಿಗಿಂತ ಯಾರಾದ್ರು ಮತ್ತೆ ಯಾರು ದೊಡ್ಡವರು ಇದಾರ? ಅವರೇ ಹೇಳ್ತಾ ಇದಾರೆ, ನೋಡ್ತಾ ಇದೀನಿ ನಾನು ಆ ಪರಮೇಶ್ವರನ್ನ, ನಾನು ನನ್ನ ಕಣ್ಣಾರೆ ನೋಡ್ತಾ ಇದ್ದೀನಿ. ಅವನಿಗೆ ಸಚ್ಚಿದಾನಂದ ವಿಗ್ರಹ ಇದೆ. ಅವನ ವಿಗ್ರಹ ಅಂದರೆ ರೂಪ ಇದೆ. ಆ ರೂಪ ಯಾವ ರೀತಿ ಇದೆ? ಸತ್ ಚಿತ್ ಆನಂದ. ಸತ್ ಅಂತ ಹೇಳಿದ್ರೆ ಶಾಶ್ವತ, ಚಿತ್ ಅಂತ ಹೇಳಿದ್ರೆ ಸಂಪೂರ್ಣ ಜ್ಞಾನವುಳ್ಳ, ಆನಂದ ಅಂತ ಹೇಳಿದ್ರೆ ಯಾವುದೇ ರೀತಿಯ ದುಃಖ ಇಲ್ಲ. ಭಗವಂತನ ಶರೀರ ಈ ರೀತಿ ಇದೆ. ಆಮೇಲೆ ಅನಾದಿರ್ ಆದಿರ್ ಗೋವಿಂದ. ಆ ಭಗವಂತನ ಮತ್ತೊಂದು ಹೆಸರು ಗೋವಿಂದ. ಗೋವಿಂದ ಅಂತ ಹೇಳಿದ್ರೆ ಅವನು ಗೋಪಾಲ. ನೋಡಿ, ಭಗವಂತನ ಎಲ್ಲಾ ಹೆಸರುಗಳು ಗೋವಿಂದ, ಗೋಪಾಲ, ಆಮೇಲೆ ಗೋಲೋಕ, ಎಲ್ಲವೂ ಗೋ 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 ಅಂತ ಹೇಳಿದ್ರೆ ಅವನಿಗೆ ಹಸುಗಳು ಅಂದ್ರೆ ತುಂಬಾ ಪ್ರಿಯ. ಕಲಿಯುಗದಲ್ಲಿ ಹಸುಗಳು ಪ್ರಿಯ ಇಲ್ಲ, ನಾಯಿಗಳು ತುಂಬಾ ಪ್ರಿಯ. ನಾಯಿಗಳನ್ನ ಬಿಸಾಕ್ಬಿಡ್ತಾರೆ, ಹಸುಗಳನ್ನ ಬಿಸಾಕ್ಬಿಡ್ತಾರೆ, ನಾಯಿ ಮರಿಗಳನ್ನ ಒಳಗಡೆ ಇಟ್ಕೊಳ್ತಾರೆ. ವೈದಿಕ ಸಂಸ್ಕೃತಿಯಲ್ಲಿ ನಾಯಿಗಳು ಆಚೆ ಇರ್ತಾ ಇದ್ವು, ಹಸುಗಳು ಒಳಗಡೆ ಇರ್ತಾ ಇದ್ವು. ಕಲಿಯುಗ ಎಷ್ಟು ವಿಪರೀತ ಆಗಿದೆ ಅಂತ ಹೇಳಿ ಇದರಿಂದ ಗೊತ್ತಾಗುತ್ತೆ ನಮಗೆ. ಭಗವಂತ ಗೋವಿಂದ, ಅನಾದಿರ್ ಆದಿರ್ ಗೋವಿಂದ. ಆ ಭಗವಂತನಿಗೆ ಆದಿ ಇಲ್ಲ, ಆಮೇಲೆ ಅವನಿಗೆ ಅಂತ್ಯನೂ ಇಲ್ಲ. ಅನಾದಿರ್ ಆದಿರ್ ಗೋವಿಂದ. ಆದ್ರೆ ಇವನು ಎಲ್ಲರ ಆದಿಗೆ ಕಾರಣ, ಸರ್ವ ಕಾರಣ ಕಾರಣ. ಈ ಜಗತ್ತಿನಲ್ಲಿ ನಾವು ಏನೇನ್ ನೋಡ್ತಾ ಇದ್ರು ನಮ್ಗೆ ಅನಿಸ್ಬೋದು, ಇದು ಹೇಗ್ ಬಂತು, ಅದ್ ಹೇಗ್ ಬಂತು, ಇವರ ಸೃಷ್ಟಿ ಹೇಗಾಯ್ತು, ಈ ಜಗತ್ತಿನ ಸೃಷ್ಟಿ ಹೇಗಾಯ್ತು. ಎಲ್ಲಾ ಸೃಷ್ಟಿಗೆ, ಎಲ್ಲಾ ಆಗು ಹೋಗುಗಳಿಗೆ ಕಾರಣ ಅವನು, ಸರ್ವ ಕಾರಣ ಕಾರಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಿರಂತರ ಶ್ರೀಮದ್ ಭಾಗವತಂ ಕಿ ಜಯ.